ನಮ್ಮ ಹೀರೋ ಈ ಮೂವಿಯಲ್ಲಿ ಬೆಳಗ್ಗೆ ಎದ್ದಿದ್ದೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಗೇಮ್ಸ್ ಆಡ್ಕೊಂಡು ಅವನಿಗೆ ಬೇಕಾಗಿರೋ ತಿಂಡಿನ ಅಲ್ಲಿಗೆ ಕರ್ಸ್ಕೊಂಡು ಅಲ್ಲೇ ತಿಂದು ಇದೇ ತರ ಅವನ ಲೈಫ್ ನ ಲೀಡ್ ಮಾಡ್ತಿರ್ತಾನೆ. ಆದ್ರೆ ಒಂದು ದಿನ ಅವ್ನ್ ಮಾಡಿರೋ ಒಂದು ಸಣ್ಣ ಮಿಸ್ಟೇಕ್, ಒಂದು ಹುಡುಗಿಗೆ ಫೋನ್ ರಿಟರ್ನ್ ಕೊಡೋದಕ್ಕೆ ಹೋಗಿ ಪೊಲೀಸರು ಇವನ್ನ ಅರೆಸ್ಟ್ ಮಾಡ್ತಾರೆ. ಅವನೊಂದು ನರಕದಂತ ಜೈಲಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತಾನೆ. ಆ ಜೈಲಲ್ಲಿ ಅವನಿಗೆ ಎಂತ ಟಾರ್ಚರ್ ಕೊಟ್ರು, ಅವನು ಲಾಸ್ಟ್ಗೆ ಆ ಜೈಲಿಂದ ತಪ್ಸ್ಕೊಂಡ್ನ ಇಲ್ವಾ, ಫಸ್ಟ್ ಆಫ್ ಆಲ್ ಅವನು ಅರೆಸ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಫ್ಯಾಬ್ರಿಕೇಟೆಡ್ ಸಿಟಿ ಅಂತ 2017 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಕ್ರೈಮ್ ಥ್ರಿಲ್ಲರ್ ಮೂವಿ. ಇನ್ನ ಲೇಟ್ ಮಾಡ್ತಿರೋ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಆಕ್ಷನ್ ಇಂದ ತುಂಬಿಕೊಂಡಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಬಿಲ್ಡಿಂಗ್ ಅಲ್ಲಿ ಟೆರರಿಸ್ಟ್ ಗಳು ಬಿದ್ದಿರೋದ್ರಿಂದ ಸ್ವಲ್ಪ ಜನ ಸೈನಿಕರು ಅವ್ರನ್ನ ಶೂಟ್ ಮಾಡ್ತಿರ್ತಾರೆ. ಅಂಡ್ ಇಲ್ಲಿ ಕಾಣ್ತಿದ್ದಾನಲ್ಲ, ಇವನೇ ನಮ್ಮ ಹೀರೋ. ಈ ಟೀಮ್ ಗೆ ಇವನೇ ಕ್ಯಾಪ್ಟನ್ ಆಗಿರ್ತಾನೆ. ಕ್ಯಾಪ್ಟನ್ ಟೀಮ್ ನ ಲೀಡ್ ಮಾಡ್ತಿರುವಾಗ ನನ್ನನ್ನ ಕವರ್ ಮಾಡಿ ಅಲ್ಲಿ ಬಾಂಬ್ ಇಡಿ ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಕ್ಷನ್ ಅನ್ನೋದು ನಡೀತಾ ಇರುತ್ತೆ. ಆದ್ರೆ ನಮ್ಮ ಹೀರೋ ಟೀಮ್ ಅಲ್ಲಿ ಇರೋ ಒಬ್ಬ ವ್ಯಕ್ತಿ ಒಂದತ್ರ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಅವನನ್ನ ಕಾಪಾಡೋದಕ್ಕೆ ಹೋಗಿ ಕ್ಯಾಪ್ಟನ್ ಅವನ ಪ್ರಾಣವನ್ನೇ ತ್ಯಾಗ ಮಾಡ್ತಾನೆ. ಹೀರೋ ಇಷ್ಟು ಬೇಗ ಸತ್ತೋಗ್ಬಿಟ್ನ ಅಂತ ಅನ್ಕೊಂಡ್ರೆ ಅಂಡ್ ಆವಾಗ ಸ್ಕ್ರೀನ್ ಮೇಲೆ ಕಿಲ್ಡ್ ಇನ್ ಆಕ್ಷನ್ ಅಂತ ಬೀಳುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಎಲ್ಲಾ ಸೀನ್ಸ್ ನಡೆದಿರೋದು ಒಂದು ಗೇಮ್ ಅಲ್ಲಿ. ಅದೊಂದು ಆನ್ಲೈನ್ ಶೂಟಿಂಗ್ ಗೇಮ್ ಆಗಿರುತ್ತೆ. ಇಲ್ಲಿ ಗೇಮ್ ಆಡ್ತಿದ್ದಾನಲ್ವಾ, ಇವನು ನಮ್ಮ ನಿಜವಾದ ಹೀರೋ. ಇವನ ಹೆಸರು ಬಂದ್ಬಿಟ್ಟು ಜಿನ್ ಅಂತ. ಯಾಕಂದ್ರೆ ಇವನು ಗೇಮ್ ಅಲ್ಲಿ ಕ್ಯಾಪ್ಟನ್ ಆಗಿ ಒಂದು ಟೀಮ್ ನ ಲೀಡ್ ಮಾಡ್ತಿದ್ರು ನಿಜ ಜೀವನದಲ್ಲಿ ಒಬ್ಬ ವೇಶ್ನನ್ ಮಗ ಅಂತ ಅನ್ಕೋಬಹುದು. ಯಾಕಪ್ಪ ಅಂದ್ರೆ ಇವನ್ಗೆ ಆನ್ಲೈನ್ ಗೇಮ್ಸ್ ಆಡೋದ್ ಬಿಟ್ರೆ ಬೇರೆ ಏನು ಸರಿಯಾಗಿ ಬರೋದಿಲ್ಲ. ಹೌದು, ಇವನು ಎಕ್ಸ್ ನ್ಯಾಷನಲ್ ಟೇಕ್ವಾಂಡೋ ಚಾಂಪಿಯನ್ ಆಗಿರ್ತಾನೆ. ಇದೊಂದು ಮಾರ್ಷಲ್ ಆರ್ಟ್ಸ್ ಅಲ್ಲಿ ಒಂದು ಪಾರ್ಟ್ ಆಗಿರುತ್ತೆ. ನೀವ್ ಅನ್ಕೊಂಡಿದ್ದು ನಿಜಾನೇ, ಇವನ್ಗೆ ಫೈಟಿಂಗ್ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಏನ್ ಪ್ರಯೋಜನ, ಅದನ್ನ ಇವನು ಸರಿಯಾಗಿ ಯೂಸ್ ಮಾಡ್ಕೊಂತ ಇರೋದಿಲ್ಲ. ಡೇ ಫುಲ್ ಒಂದು ಕೆಫೆಗೆ ಬರೋದು, ಅಲ್ಲಿರೋ ಸಿಸ್ಟಮ್ ಅಲ್ಲಿ ಗೇಮ್ಸ್ ಆಡ್ಕೊಂಡು ಅವನಿಗೆ ಬೇಕಾಗಿರೋ ತಿಂಡಿನ ಅಲ್ಲಿಗೆ ತರಿಸ್ಕೊಂಡು ಅಲ್ಲೇ ತಿಂದು ಹೀಗೆ ಅವನ ಟೈಮ್ ಎಲ್ಲ ವೇಸ್ಟ್ ಮಾಡ್ತಿರ್ತಾನೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಅವ್ರಮ್ಮ ಕಾಲ್ ಮಾಡ್ತಾರೆ. ಅವ್ರ ಅಮ್ಮ ಹೆಸರು ಬಂದ್ಬಿಟ್ಟು ಲೀ ಅಂತ. ಅವರ ತಾಯಿ ಇವನ ಹತ್ರ ಎಷ್ಟೇ ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಇವನು ಮಾತ್ರ ಅವರ ತಾಯಿ ಮಾತುಗಳು ಅಷ್ಟೊಂದು ತಲೆಗೆ ಹಾಕೊಂತಿರೋದಿಲ್ಲ. ಯಾವಾಗ್ಲೂ ಗೇಮ್ ಅಂತಿರ್ತಾನೆ. ಅಂಡ್ ಕೆಫೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಗೇಮ್ ಆಡಿದ್ದಾದ್ಮೇಲೆ ಅಲ್ಲಿಂದ ಹೋಗೋಣ ಅಂತ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಫೋನು ರಿಂಗ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಫೋನ್ ಇವಂದಲ್ಲ, ರಿಂಗ್ ಆಗ್ತೈತಿ ಅಂತ ಲಿಫ್ಟ್ ಮಾಡ್ತಾನೆ. ಅದರಲ್ಲಿ ಒಂದು ಹುಡುಗಿ, ನಾನ್ ಫೋನ್ ಮರ್ತೋಗ್ ಬಂದ್ಬಿಟ್ಟಿದೀನಿ, ಆ ಫೋನ್ ನನಗೆ ತುಂಬಾ ಇಂಪಾರ್ಟೆಂಟ್, ನೀವು ಆ ಫೋನ್ ನನಗೆ ಎತ್ಕೊಂಡ್ ಬಂದು ಕೊಟ್ರೆ ನಾನ್ ನಿಮ್ಗೆ $300 ಕೊಡ್ತೀನಿ ಅಂತ ಹೇಳ್ತಾಳೆ. ಹಣಕ್ಕೆ ಆಸೆ ಪಟ್ಟಿರೋ ನಮ್ಮ ಹೀರೋ ಆ ಫೋನ್ ನ ಎತ್ಕೊಂಡು ಹೋಗಿ ಕೊಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಅಂಡ್ ಆ ಹುಡುಗಿ ಹೇಳಿರೋ ಹಾಗೆ ಅಡ್ರೆಸ್ ಹತ್ರ ಬಂದು ನೋಡಿದ್ರೆ ಅಲ್ಲಿ ಸಿಚುವೇಶನ್ ಸ್ವಲ್ಪ ಡೌಟ್ಫುಲ್ ಆಗೇ ಇರುತ್ತೆ. ಯಾಕಂದ್ರೆ ಆ ಮನೆ ಡೋರು ಓಪನ್ ಅಲ್ಲೇ ಇರುತ್ತೆ. ಮನೆ ಡೋರ್ ಓಪನ್ ಅಲ್ಲಿ ಇಟ್ಕೊಂಡು ಆ ಹುಡುಗಿ ಒಂದತ್ರ ಸ್ನಾನ ಮಾಡ್ತಿರ್ತಾಳೆ. ನಮ್ಮ ಹೀರೋ ಕೂಗಿದ್ ನೋಡಿ ಆ ಹುಡುಗಿ ಬಾತ್ರೂಮ್ ಇಂದಾನೆ ರೆಸ್ಪಾಂಡ್ ಆಗ್ತಾಳೆ. ನಿಮ್ಗೆ ಬೇಕಾಗಿರೋ ಅಮೌಂಟ್ ನ ನಾನು ರೂಮ್ ಅಲ್ಲಿ ಇಟ್ಟಿದ್ದೀನಿ, ಫೋನ್ ನ ಅಲ್ಲಿಟ್ಟು ಕ್ಯಾಶ್ ನ ತಗೊಂಡೋಗಿ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಜಿನ್ಗೆ ಏನು ಅರ್ಥ ಆಗೋದಿಲ್ಲ. ನಾನ್ ಏನ್ ಮಾಡ್ಬೇಕಪ್ಪ ಅಂತ ಅನ್ಕೊಂಡು ಆ ಹುಡುಗಿ ಹೇಳಿರೋ ಹಾಗೆ ರೂಮ್ ಗೆ ಹೋಗಿ ಅಲ್ಲಿರೋ ಕ್ಯಾಶ್ ಎತ್ಕೊಂಡು ಫೋನ್ ನ ಅಲ್ಲೇ ಬಿಟ್ಟು ಬರೋವಾಗ ಆ ಹುಡುಗಿಗೆ ಒಂದು ಫ್ರೀ ಅಡ್ವೈಸ್ ಕೊಡ್ತಾನೆ. ಇಲ್ಲಿ ಡೇಂಜರಸ್ ಆಗಿರೋ ವ್ಯಕ್ತಿಗಳಿದ್ದಾರೆ, ನೀವು ಡೋರ್ ಓಪನ್ ಮಾಡ್ಬಿಟ್ಟು ಸ್ನಾನ ಮಾಡೋದಕ್ಕೆ ಇನ್ಮೇಲೆ ಹೋಗ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅಂಡ್ ಮಾರನೇ ದಿನ ಬೆಳಗ್ಗೆ ಜಿನ್ ಅವನ ಮನೆಯಲ್ಲಿ ಮಲ್ಕೊಂಡಿದ್ದಾಗ ಸಡನ್ ಆಗಿ ಪೊಲೀಸರು ಬಂದು ಒಬ್ಬ ಟೆರರಿಸ್ಟ್ ನ ಯಾವ ತರ ಅರೆಸ್ಟ್ ಮಾಡ್ತಾರೆ ಅದೇ ರೀತಿ ಇವನನ್ನ ಒಂದು ಮಾತನ್ನು ಕೂಡ ಮಾತಾಡೋದಕ್ಕೂ ಬಿಡದೆ ಯುವರ್ ಅಂಡರ್ ಅರೆಸ್ಟ್ ಫಾರ್ ರೇಪ್ ಅಂಡ್ ಮರ್ಡರ್ ಅಂತ ಹೇಳ್ತಾರೆ. ಜಿನ್ಗೆ ಏನು ಅರ್ಥ ಆಗೋದಿಲ್ಲ. ನಾನೇನು ತಪ್ಪು ಮಾಡೇ ಇಲ್ಲ ಅಂತ ಕೂಗಾಡ್ತಾ ಇದ್ರು ಪೊಲೀಸರು ಅದಕ್ಕೆ ಒಂದು ಚೂರುನು ಕೂಡ ರೆಸ್ಪಾಂಡ್ ಆಗೋದಿಲ್ಲ. ಫಾರೆನ್ಸಿಕ್ ಆಫೀಸರ್ಸ್ ಬಂದು ಚೆಕ್ ಮಾಡ್ತಾರೆ. ಇವನ ಆ ಹುಡುಗಿನ ಕತ್ತಿಯಿಂದ ಚುಚ್ಚಿರೋ ಬ್ಲಡ್ ಇಂದ ತುಂಬಿಕೊಂಡಿರೋ ಕತ್ತಿನೂ ಕೂಡ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಗೆ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಇವನ ಫೋಟೋ ಹೈಲೈಟ್ ಆಗುತ್ತೆ. ಒಂದು ಹುಡುಗಿನ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾನೆ ಅಂತ. ಇವನನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ನಮ್ಗೆ ಗೊತ್ತಾಗುತ್ತೆ ಇವನು ಆ ಹುಡುಗಿನ ಚುಚ್ಚಿದಾಗ ವೆಪನ್ ಯೂಸ್ ಮಾಡಿರ್ತಾನಲ್ಲ, ಆ ವೆಪನ್ ಮೇಲೆ ಇವನ ಫಿಂಗರ್ ಪ್ರಿಂಟ್ಸ್ ಇರ್ತವೆ. ಹಾಗೆ ಆ ಹುಡುಗಿನ ರೇಪ್ ಮಾಡಿದಾಗ ಇವನ DNA ಆ ಹುಡುಗಿ ಬಾಡಿಯಲ್ಲಿ ಸಿಕ್ಕಿರುತ್ತೆ. ಹಾಗೆ ಆ ಮನೆಗೆ ಹೋಗಿ ಬಂದಂಗೆ CCTV ಫುಟೇಜ್ ಕೂಡ ಸಿಗುತ್ತೆ. ಇವನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಮ್ಗೆ ಗೊತ್ತು, ಆದ್ರೆ ಪೊಲೀಸರಿಗೆ ಗೊತ್ತಿರೋದಿಲ್ವಲ್ಲ. ಅಂಡ್ ಇನ್ನೊಂದು ಕಡೆ ಇವರ ತಾಯಿನೂ ಕೂಡ ನನ್ನ ಮಗ ಒಳ್ಳೆ ವ್ಯಕ್ತಿ, ಅವನ ಈ ಹತ್ಯೆ ಮಾಡಿಲ್ಲ ಅಂತ ಪೊಲೀಸರ ಹತ್ರ ಕೇಳ್ಕೊಂತಾಳೆ. ಹಾಗೆ ಜನರ ಹತ್ರಕ್ಕೆ ಹೋಗಿ ಪ್ರೊಟೆಸ್ಟ್ ಮಾಡ್ಕೊಂಡು ನನ್ನ ಮಗ ಏನು ತಪ್ಪು ಮಾಡೇ ಇಲ್ಲ, ಪ್ಲೀಸ್ ನನ್ನ ಮಗನಿಗೆ ಸಹಾಯ ಮಾಡಿ ಅಂತ ರೋಡ್ ಅಲ್ಲಿ ಕೇಳ್ಕೊಂತ ಇರ್ತಾಳೆ. ಆದ್ರೆ ಯಾರೂ ಕೂಡ ಅವರ ತಾಯಿಗೆ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ. ನಂತರ ಅವರ ತಾಯಿ ಒಬ್ಬ ಲಾಯರ್ ನ ಮೀಟ್ ಆಗನಂತ ಮಿನ್ ಅನ್ನೋ ಒಬ್ಬ ಲಾಯರ್ ನ ಮೀಟ್ ಆಗ್ತಾಳೆ. ಈ ಕೇಸ್ ಎಲ್ಲ ಕೇಳಿದಾದ್ಮೇಲೆ ಆ ಲಾಯರ್ ಇದ್ಕೊಂಡು ನಿನ್ನ ಮಗ ತಪ್ಪು ಮಾಡಿದ್ದಾನೆ ಅಂತ ಎಲ್ಲಾ ಪ್ರೂಫ್ಸ್ ಅವನಿಗೆ ಎಗನೆಸ್ಟ್ ಆಗಿದ್ದಾವೆ, ಅಟ್ಲೀಸ್ಟ್ ಅವನು ತಪ್ಪು ಮಾಡಿದ್ದಾನೆ ಅಂತ ಕೋರ್ಟ್ ಅಲ್ಲಿ ಒಪ್ಕೊಂಡ್ರೆ ಅವನಿಗೆ
ಅವನಿಗೆ ಇನ್ನ ಸ್ವಲ್ಪ ಶಿಕ್ಷೆ ಕಮ್ಮಿ ಬೀಳುತ್ತೆ ಅಂತ ಹೇಳ್ತಾನೆ. ಅಂಡ್ ಸೀನ್ ಕೋರ್ಟ್ ಅಲ್ಲಿ ಓಪನ್ ಆಗುತ್ತೆ. ಆ ಕೋರ್ಟ್ ಅಲ್ಲೂ ಕೂಡ ಪಬ್ಲಿಸಿಟಿ ಅನ್ನೋದು ಜಾಸ್ತಿನೇ ಬೆಳ್ದೋಗ್ಬಿಟ್ಟಿರುತ್ತೆ. ತುಂಬಾ ರೂಮರ್ಸ್ ಇವನ್ ಮೇಲೆ ಬಂದಿರ್ತವೆ. ಯಾವಾಗ್ಲೂ ನೋಡಿದ್ರು ಗೇಮ್ ಹತ್ರ ಕುತ್ಕೊಂಡು ಅವನ ಮೆಂಟಲ್ ಹೆಲ್ತ್ ಕೆಟ್ಟೋಗ್ಬಿಟ್ಟೈತೆ. ಇದರಿಂದ ಆ ಹುಡುಗಿನ ಅಬ್ಯೂಸ್ ಮಾಡಿ 31 ಟೈಮ್ಸ್ ಆ ಹುಡುಗಿ ಬಾಡಿ ಮೇಲೆ ಚುಚ್ಚಿ ಆ ಹುಡುಗಿನ ಸಾಯಿಸವನೆ ಅಂತ ರೂಮರ್ಸ್ ಬಂದಿರ್ತವೆ. ಕೋರ್ಟ್ ಅಲ್ಲೂ ಕೂಡ ಇವನ್ಗೆ ಎಗನೆಸ್ಟ್ ಆಗಿ ಪ್ರೂಫ್ಸ್ ಇರೋದ್ರಿಂದ ಲೈಫ್ ಟೈಮ್ ಜೈಲ್ ಶಿಕ್ಷೆ ಬೀಳುತ್ತೆ ವಿತೌಟ್ ಪೆರೋಲ್. ಇವನ ಲೈಫ್ ಇನ್ನ ಮುಗ್ದೋಗ್ಬಿಡ್ತು. ನಂತರ ಜಿನ್ನ ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ಇರೋ ಒಂದು ಜೈಲ್ಗೆ ಕರ್ಕೊಂಡು ಹೋಗ್ತಾರೆ. ಲಿಟರಲಿ ಹೇಳ್ಬೇಕಂದ್ರೆ ಅದನ್ನ ಜೈಲ್ ಅನ್ನೋದಕ್ಕಿಂತ ನರಕ ಅಂತಾನೆ ಅದಕ್ಕೆ ಹೆಸರು ಇಡಬಹುದು. ಆ ತರ ಇರುತ್ತೆ. ಆ ಜೈಲಲ್ಲಿ ಒಬ್ಬ ಲೋಕಲ್ ಡಾನ್ ಇರ್ತಾನೆ. ಜಿನ್ ಮರ್ಡರ್ ಕೇಸ್ ಅಲ್ಲಿ ಇಲ್ಲಿಗೆ ಬಂದಿರೋದನ್ನ ನೋಡಿ ಅವನ ಮನುಷ್ಯರ ಜೊತೆಗೆ ಸೇರ್ಕೊಂಡು ಅವನಿಗೆ ಸ್ವಲ್ಪ ಟಾರ್ಚರ್ ಕೊಡ್ತಿರ್ತಾನೆ. ಜಿನ್ಗೆ ಮಾರ್ಷಲ್ ಆರ್ಟ್ಸ್ ಬರೋದ್ರಿಂದ ಅವನ ಟಾರ್ಚರ್ ಮ್ಯಾಕ್ಸಿಮಮ್ ತಡ್ಕೊಂತಾನೆ. ಇನ್ನ ಲಿಮಿಟ್ ಮೀರೋಗ್ಬಿಟ್ಟೈತೆ ಅಂತ ಆ ಲೋಕಲ್ ಡಾನನ್ನೇ ಹೊಡೆದಾಕ್ ಬಿಡ್ತಾನೆ. ನಮ್ಮ ಡಾನನ್ನೇ ಹೊಡಿತಿ ಅಂತ ಎಲ್ಲರೂ ಸೇರ್ಕೊಂಡು ಒಂದೇ ಸತಿ ಅವನನ್ನ ನಾಯಿ ನೋಡ್ದಂಗೆ ಹೊಡಿತಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿರೋ ಗಾರ್ಡ್ಸ್ ಬಂದ್ರೆ ಆ ಲೋಕಲ್ ಡಾನ್ ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಾವು ಸುಮ್ನೆ ಇದ್ರೆ ಇವನು ನಮ್ಮನ್ನ ಹೊಡಿತಿದ್ದಾನೆ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ರು ನಮ್ಮ ಹೀರೋ ಇವಾಗ ಒಬ್ಬ ಸೈಕೋ ಅಂತ ನಂಬ್ತಿರ್ತಾರೆ. ಆ ಗಾರ್ಡ್ಸ್ ಆ ಲೋಕಲ್ ಡಾನ್ ಹೇಳಿರೋದನ್ನ ನೋಡಿ ಇವನು ನಿಜವಾಗ್ಲೂ ಹೊಡೆದಿರ್ಬೋದು ಅಂತ ಅವನ ಎತ್ಕೊಂಡೋಗಿ ಒಂದು ಐಸೋಲೇಷನ್ ಅಲ್ಲಿ ಹಾಕ್ತಾರೆ. ಆ ಪ್ಲೇಸ್ ಹೇಗಿರುತ್ತಪ್ಪ ಅಂದ್ರೆ ಫುಲ್ ಕತ್ಲಿಂದ ತುಂಬಿಕೊಂಡಿರುತ್ತೆ. ಸ್ವಲ್ಪನೂ ಕೂಡ ಬೆಳಕು ಬೀಳೋದಿಲ್ಲ. 30 ದಿನಗಳು ಅಲ್ಲೇ ನರಕ ಅನುಭವಿಸ್ತಾನೆ. ನಂತರ ಅವನು ಐಸೋಲೇಷನ್ ಇಂದ ಆಚೆ ಬಂದ್ಮೇಲೆ ಆ ಜೈಲ್ ಬಗ್ಗೆ ಅವನ್ಗೆ ಗೊತ್ತಾಗುತ್ತೆ. ಹಾಗೆ ಆ ಜೈಲಲ್ಲಿರೋ ಸೀರಿಯಲ್ ಕಿಲ್ಲರ್ಸ್, ಮನುಷ್ಯ ಮಾಂಸ ತಿನ್ನೋರ್ ಬಗ್ಗೆ, ಒಬ್ಬೊಬ್ಬ ಕ್ರಿಮಿನಲ್ ಬಗ್ಗೆನೂ ತಿಳ್ಕೊಂತಾನೆ. ಆದ್ರೆ ಇವನಿಗೆ ಬಂದಿರೋ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಲೋಕಲ್ ಡಾನ್ ವ್ಯಕ್ತಿಗಳು ಡೈಲಿ ಅವನನ್ನ ಹಿಡ್ಕೊಂಡು ಅವನ್ಗೆ ತುಂಬಾ ಟಾರ್ಚರ್ ನ ಕೊಡ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ನನ್ ಮಕ್ಳೇ ಏನೋ ಒಂದು ತಪ್ಪನ ಮಾಡಿ ಈ ಜೈಲ್ಗೆ ಬಂದಿರ್ತಾರೆ. ಆದ್ರೆ ಈ ಲೋಕಲ್ ಡಾನ್ಗನು ನಮ್ಮ ಹೀರೋಗೆ ನೀನೊಂದು ಹುಡುಗಿನ ಅಬ್ಯೂಸ್ ಮಾಡಿ ಆ ಹುಡುಗಿನ ಸಾಯಿಸ್ತಿ ಅನ್ನೋ ಒಂದು ನೆಪದಲ್ಲಿ ಜಿನ್ಗೆ ನಾನಾ ರೀತಿ ತೊಂದರೆ ಕೊಟ್ಟು ಡೈಲಿ ಅವನ ಕೈ ಕಾಲಗಳು ಮುರಿದಾಕೋದು, ಈ ರೀತಿ ಟಾರ್ಚರ್ ಕೊಡ್ತಿರ್ತಾರೆ. ಇನ್ನೊಂದು ಕಡೆ ನಮ್ಮ ಹೀರೋ ತಾಯಿನ ನೋಡ್ಕೊಂಡ್ರೆ ನನ್ನ ಮಗ ಈ ತಪ್ಪು ಮಾಡಿಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಿರುವಾಗ ಅಲ್ಲಿರೋ ಜನರು ಕೂಡ ಆ ತಾಯಿಗೆ ತೊಂದರೆ ಕೊಡ್ತಿರ್ತಾರೆ. ಅಂಡ್ ಇನ್ನೊಂದು ಕಡೆ ನಮ್ಮ ಹೀರೋ ಇವ್ರು ಕೂಡ ಮೆಂಟಲ್ ಟಾರ್ಚರ್ ಹಾಗೆ ಸ್ಟ್ರೆಸ್ ನ ತಡ್ಕೊಳ್ಳೋದಕ್ಕಾಗದೆ ಅವನು ಜೈಲಲ್ಲೇ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಅದೇ ಟೈಮ್ಗೆ ಗಾರ್ಡ್ಸ್ ಬಂದು ಅವನನ್ನ ಕಾಪಾಡ್ತಾರೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇವನು ಡೈಲಿ ಸಿಸ್ಟಮ್ ಅಲ್ಲಿ ಗೇಮ್ಸ್ ನ ಆಡ್ಕೊಂಡು ಯಾವುದೇ ಬಾಧೆ ಇಲ್ದಿರಾ ಇವನ ಜೀವನವನ್ನ ನಡೆಸ್ತಿರ್ತಾನೆ. ಇವಾಗ ನೋಡಿದ್ರೆ ಇವನ ಲೈಫ್ ಈ ತರ ಆಗೋಗ್ಬಿಟ್ಟೈತೆ. ಸ್ವಲ್ಪ ದಿನಗಳಾದ್ಮೇಲೆ ಇವನನ್ನ ಯಾರೋ ಮೀಟ್ ಆಗೋದಕ್ಕೆ ಬಂದಿದ್ದಾರೆ ಅಂತ ಹೇಳೋದ್ರಿಂದ ಜಿನ್ ಅವ್ರನ್ನ ಮೀಟ್ ಆಗೋದಕ್ಕಂತ ಹೋಗ್ತಾನೆ. ಇವನ್ನ ಮೀಟ್ ಆಗೋದಕ್ಕೆ ಬಂದಿರೋದು ಬೇರೆ ಯಾರೋ ಅಲ್ಲ, ಇವನ ತಾಯಿನೇ. ಇವನ ಮುಖದ ಮೇಲೆ ಎಲ್ಲ ಗಾಯಗಳು, ಇವನ ಕೈ ಎಲ್ಲ ಮುರಿದೋಗಿರೋದು ನೋಡಿ ಅವರ ತಾಯಿ ತುಂಬಾ ಬಾಧೆ ಪಡ್ತಾಳೆ. ಅವನ ಮನ್ಸಲ್ಲಿ ಚಿಕ್ಕ ಹೋಪ್ ನ ಬೆಳೆಸ್ತಾಳೆ. ಮಗ ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ. ನಿನ್ನ ಕೇಸಲ್ಲಿ ಒಂದು ಐ ವಿಟ್ನೆಸ್ ನಾನು ಇಟ್ಕೊಂಡಿದ್ದೀನಿ. ನಿನ್ನ ಕೇಸಲ್ಲಿ ಅಪೀಲ್ ಪ್ರೊಸೆಸ್ ನಾನು ಕಂಟಿನ್ಯೂ ಮಾಡ್ತೀನಿ. ಇನ್ನ ಸ್ವಲ್ಪ ದಿನಗಳಲ್ಲೇ ನಿನ್ನ ಆಚೆಗಡೆ ತಗೊಂಡ್ ಬರ್ತೀನಿ. ನೀನು ಈ ತಪ್ಪು ಮಾಡಿಲ್ಲ ಅಂತ ನಾನ್ ನಂಬ್ತಿದ್ದೀನಿ ಅಂತ ಧೈರ್ಯ ಕೊಡ್ತಾಳೆ. ಲಿಟ್ರಲಿ ಆ ಮಾತುಗಳು ಕೇಳ್ಬಿಟ್ಟು ಜಿನ್ನು ತುಂಬಾ ಸಂತೋಷ ಪಡ್ತಾನೆ. ಈ ಪ್ರಪಂಚನೇ ನಾನ್ ತಪ್ಪು ಮಾಡಿದ್ದೀನಿ ಅಂತ ನಂಬ್ತಾ ಇದ್ರು ನನ್ನ ತಾಯಿ ಮಾತ್ರ ನನಗೆ ಸಪೋರ್ಟಿವ್ ಆಗಿದ್ದಾಳೆ ಅಂತ. ಇದರಿಂದ ಅವನು ಹೋಪ್ ನ ಬೆಳೆಸ್ಕೊಂಡು ನೆಕ್ಸ್ಟ್ ಡೇ ಇಂದ ಅವನು ಈ ಜೈಲಲ್ಲಿ ಸರ್ವೈವ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಜೈಲಲ್ಲಿ ಊಟ ಮಾಡ್ತಿರುವಾಗ ಒಬ್ಬ ಮುದುಕ ಮಾತ್ರ ಇವನ ಹತ್ರಕ್ಕೆ ಬಂದ್ಬಿಟ್ಟು ಇವನ ಗಾಯಗಳಿಗೆ ಆಯಿಂಟ್ಮೆಂಟ್ ಕೊಡ್ತಾನೆ. ಈ ಜೈಲಲ್ಲೂ ಕೂಡ ಒಳ್ಳೆ ವ್ಯಕ್ತಿಗಳು ಇದ್ದಾರೆ ಅಂತ. ಅಂಡ್ ಆ ಮುದುಕ ಸಹಾಯದಿಂದ ಜಿನ್ ಅವನ ಫೈಟಿಂಗ್ ಸ್ಕಿಲ್ಸ್ ನ ಮತ್ತೆ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಲೋಕಲ್ ಡಾನ್ ವ್ಯಕ್ತಿಗಳು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಪೆನ್ನು ಪೇಪರ್ ಇಂದ ಶಾರ್ಪ್ ಆಗಿರೋ ಥಿಂಗ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ವ್ಯಕ್ತಿಗಳ ಮೇಲೆ ಇವನು ರಿವರ್ಸ್ ಅಟ್ಯಾಕ್ ಮಾಡಿ ಲಾಸ್ಟ್ ಗೆ ಆ ಲೋಕಲ್ ಡಾನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆ ಲೋಕಲ್ ಡಾನ್ ಮೇಲೆ ಅಟ್ಯಾಕ್ ಮಾಡಿದ್ದು ನೆಕ್ಸ್ಟ್ ಸೆಕೆಂಡ್ ಇಂದ ಇವನ ಕಾನ್ಫಿಡೆನ್ಸ್ ಅನ್ನೋದು ಬೆಳೆಯುತ್ತೆ. ಸರಿಯಾಗಿ ಅದೇ ಟೈಮ್ಗೆ ನಿನ್ನನ್ನ ಮೀಟ್ ಆಗೋದಕ್ಕೆ ಒಬ್ರು ಬಂದಿದ್ದಾರೆ ಅಂತ ಹೇಳೋದ್ರಿಂದ ಜಿನ್ನು ತುಂಬಾ ಖುಷಿ ಪಡ್ತಾನೆ. ನಮ್ಮ ತಾಯಿನೇ ನನ್ನನ್ನ ಮೀಟ್ ಆಗೋದಕ್ಕೆ ಬಂದಿರಬೇಕು ಅಂತ ತುಂಬಾ ಖುಷಿಯಿಂದ ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿಗೆ ಇವನ ತಾಯಿ ಬಂದಿರೋದಿಲ್ಲ. ಮಿನ್ ಅನ್ನೋ ಒಬ್ಬ ಲಾಯರ್ ಇರ್ತಾನಲ್ವಾ, ಅವನು ಜಿನ್ನ ಮೀಟ್ ಆಗೋದಕ್ಕಂತ ಬಂದಿರ್ತಾನೆ. ಆ ಲಾಯರು ನಮ್ಮ ಹೀರೋಗೆ ಒಂದು ಪೇಪರ್ ನ ಕೊಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರ ತಾಯಿ ಡೆತ್ ಸರ್ಟಿಫಿಕೇಟ್ ಆಗಿರುತ್ತೆ. ಅದನ್ನ ನೋಡಿ ಹೀರೋ ಶಾಕ್ ಆಗಿ ಅಮ್ಮ ಮೊನ್ನೆ ಸತಿ ಬಂದಾಗ ನನ್ನ ಕೇಸಲ್ಲಿ ಯಾರೋ ಹೈ ವಿಟ್ನೆಸ್ ಸಿಕ್ಕಿದ್ದಾರೆ, ನಾನು ಅಪೀಲ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವಾಗ ಡೆತ್ ಸರ್ಟಿಫಿಕೇಟ್ ಅಂತಿದ್ರ ಏನ್ ಕತೆ ಅಂತ ಹೇಳಿದ್ರೆ ಅದಕ್ಕೆ ಆ ಲಾಯರು ರೆಸ್ಪಾಂಡ್ ಆಗೋದಿಲ್ಲ. ಎಷ್ಟು ಬಾಧೆ ಆಗುತ್ತೆ ಗೊತ್ತಾ. ಅವರ ತಾಯಿ ಫ್ಯೂನರಲ್ಗೂ ಕೂಡ ಅಟೆಂಡ್ ಆಗೋದಕ್ಕೆ ಈ ಜೈಲಲ್ಲಿ ಇವನ್ಗೆ ಪರ್ಮಿಷನ್ ಸಿಗೋದಿಲ್ಲ. ಜಸ್ಟ್ ಡೆತ್ ಸರ್ಟಿಫಿಕೇಟ್ ಮೇಲೆ ಸಿಗ್ನೇಚರ್ಗೋಸ್ಕರ ಈ ಲಾಯರ್ ಇಲ್ಲಿಗೆ ಬಂದಿರ್ತಾನೆ. ಅಂಡ್ ಅವತ್ತು ರಾತ್ರಿ ಅವನು ಮಲ್ಕೊಂಡಿದ್ದಾಗ ಅವರ ತಾಯಿ ಕನ್ಸಲ್
ಬಂದು ಇವನನ್ನ ಹಗ್ ಮಾಡ್ಕೊಂತಾಳೆ. ಇವಾಗ ಇವನ್ಗೆ ಫ್ಯಾಮಿಲಿ ಅನ್ನೋದೇ ಇರೋದಿಲ್ಲ. ಇವನ್ಗೆ ಇದ್ದಿದ್ದು ಇವನ ತಾಯಿ ಮಾತ್ರನೇ. ಅವರೂ ಕೂಡ ಇವಾಗ ಸತ್ತೋಗಿರೋದಕ್ಕೆ ನನ್ ಬದುಕೇನ್ ಪ್ರಯೋಜನ ಅಂತ ಅನ್ಕೊಂಡ್ಬಿಡ್ತಾನೆ. ಆವಾಗ ಇವನ್ಗೆ ಇವನ ತಾಯಿ ಹೇಳಿರೋ ಮಾತುಗಳು ನೆನಪಾಗುತ್ತೆ. ನೀನೊಬ್ಬ ಅಬ್ಯೂಸರ್ ಆಗಿ ಈ ಪ್ರಪಂಚದಲ್ಲಿ ಜೀವನ ಮಾಡಬಾರ್ದು, ಈ ಕೆಲಸ ಮಾಡಿಲ್ಲ ಅಂತ ನನಗೆ ಗೊತ್ತು, ನಿನ್ನನ್ನ ಹೇಗಾದ್ರೂ ಸರಿ ಬಿಡಿಸ್ತೀನಿ ಅಂತ. ಇದರಿಂದ ಅವನು ಸ್ವಲ್ಪ ಹೋಪ್ ತಗೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿಂದ ತಪ್ಸ್ಕೊಂಡ್ಬಿಡ್ಬೇಕು ಅಂತ ಪ್ಲಾನ್ ಆಗ್ತಾನೆ. ಅವತ್ತು ಫೀಲ್ಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಪ್ರತಿ ಬಾರಿ ನಡೆದಂಗೆ ಈ ಲೋಕಲ್ ಗ್ಯಾಂಗ್ ವ್ಯಕ್ತಿಗಳು ಇವನ್ ಮೇಲೆ ಬಂದು ಅಟ್ಯಾಕ್ ಮಾಡ್ತಾರೆ. ಸ್ವಲ್ಪ ಹೊತ್ತು ಫೈಟ್ ನಡೆದ್ಮೇಲೆ ಅಲ್ಲಿಗೆ ಗಾರ್ಡ್ಸ್ ಬರ್ತಾರೆ. ಒಬ್ಬ ಪೊಲೀಸ್ ಆಫೀಸರು ನಮ್ಮ ಹೀರೋ ಕೈಯಲ್ಲಿರೋ ಒಂದು ವೆಪನ್ ನ ಕೆಳಗಡೆಗೆ ಬಿಟ್ಬಿಡು ಅಂತ ಬೆದರಿಕೆ ಹಾಕ್ತಾನೆ. ಆದ್ರೆ ನಮ್ಮ ಹೀರೋ ಆ ವೆಪನ್ ಇಂದ ಅವನ ಹೊಟ್ಟೆಗೆ ಚುಚ್ಕೊಂತಾನೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಇವನ ಪ್ಲಾನ್ ಅಲ್ಲಿ ಒಂದು ಭಾಗ ಆಗಿರುತ್ತೆ ಅಂತ. ಅವನಿಗೆ ಗೊತ್ತು ಎಲ್ಲಿ ಚುಚ್ಕೊಂಡ್ರೆ ನನಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಅಂತ. ಅಲ್ಲಿ ಮಾತ್ರನೇ ಚುಚ್ಕೊಂಡಿರ್ತಾನೆ. ಇಂಜೂರ್ ಆಗಿರೋರ್ಗೆ ಪೊಲೀಸರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರಲ್ವಾ, ಹೀಗೆ ನಮ್ಮ ಹೀರೋನ ಕರ್ಕೊಂಡು ಹೋಗ್ತಾ ಇರುವಾಗ ಸರಿಯಾಗಿರೋ ಒಂದು ಪ್ಲೇಸ್ ಅಲ್ಲಿ ಅವನು ಅಲ್ಲಿರೋ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಒಂದು ವೆಪನ್ ಎತ್ಕೊಂಡು ಪೊಲೀಸ್ ಕತ್ತಿಗೆ ಇಟ್ಟು ನನ್ನನ್ನ ಬಿಟಾಕಿ ಅಂತ ಕೇಳ್ತಾನೆ. ಅಂಡ್ ಇದ್ದಕ್ಕಿದ್ದಂಗೆ ಕಾರ್ ಹೋಗ್ತಾ ಇರೋದು ಆಕ್ಸಿಡೆಂಟ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಇದರಿಂದ ನಮ್ಮ ಹೀರೋ ತಪ್ಸ್ಕೊಂಡು ಅಲ್ಲಿಂದ ಹೊರಟೋಗ್ತಾ ಇರುವಾಗ ಚೀಫ್ ಗಾರ್ಡ್ ಇವನನ್ನ ಹೆಡ್ ಪಾಯಿಂಟ್ ಅಲ್ಲಿ ಹಿಡ್ಕೊಂತಾನೆ. ಆದ್ರೆ ಅವನ್ಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಜಿನ್ನ ಅವನು ಶೂಟ್ ಮಾಡೋದಿಲ್ಲ. ಇದರಿಂದ ಜಿನ್ ಆ ಪ್ಲೇಸ್ ಇಂದ ತಪ್ಸ್ಕೊಂಡ್ಬಿಡ್ತಾನೆ. ಇನ್ನೇನೈತೆ ನೆಕ್ಸ್ಟ್ ಸೆಕೆಂಡ್ ಇಂದ ಒಬ್ಬ ಸೈಕೋ ಕಿಲ್ಲರ್ ಪೊಲೀಸರ ಕಡೆಯಿಂದ ತಪ್ಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಎಲ್ಲಾ ನ್ಯೂಸ್ ಚಾನೆಲ್ಸ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತೆ. ಪೊಲೀಸರು ಕೂಡ ಇವನ್ನ ಹಿಡ್ಕೊಳ್ಳೋದಕ್ಕಂತ ಮ್ಯಾನ್ ಹಂಟಿಂಗ್ ನ ಶುರು ಮಾಡ್ತಾರೆ. ಇವಾಗ ಜಿನ್ನು ವಾಂಟೆಡ್ ಕ್ರಿಮಿನಲ್ ಆಗೋಗ್ಬಿಟ್ಟಿರ್ತಾನೆ. ಇವನು ಹೀಗೆ ತಪ್ಸ್ಕೊಂಡ್ ಬರೋವಾಗ ರೋಡ್ ಅಲ್ಲೇ ಒಂದು ಕಾರ್ಗೆ ಬ್ರೇಕ್ ಡೌನ್ ಆಗೋಗ್ಬಿಟ್ಟು ಹೆಲ್ಪ್ ಗೋಸ್ಕರ ಕೇಳ್ತಾ ಇರ್ತಾರೆ. ಹೀರೋ ಜಿನ್ನ ಅಲ್ಲಿಗೆ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಾನೆ. ಇದರಿಂದ ಅವರೂ ಕೂಡ ಇವನ್ಗೆ ಲಿಫ್ಟ್ ಕೊಡ್ತಾರೆ. ಈ ಫಾರಿನ್ ಟೂರಿಸ್ಟ್ ನಮ್ಮ ಹೀರೋಗೆ ಎಷ್ಟು ಸಹಾಯ ಮಾಡ್ತಾರ ಅಂದ್ರೆ ಒಂದು ಚೆಕ್ ಪೋಸ್ಟ್ ಅಲ್ಲಿ ಪೊಲೀಸರ ಕಡೆಯಿಂದ ತಪ್ಸಿ ಒಂದತ್ರ ಬಂದು ಸ್ಟಾಪ್ ಮಾಡ್ತಾರೆ. ಲಿಟ್ರಲಿ ಹೇಳ್ಬೇಕಂದ್ರೆ ನಾವು ಇವಾಗ ಬೇರೆ ದೇಶಕ್ಕೆ ಹೊರಟೋಗ್ಬಿಡ್ತಾ ಇದೀವಿ. ಈ ಹಳೆ ಕಾರು ನಮ್ಗೆ ಅಷ್ಟೊಂದು ಬೇಕಾಗಿಲ್ಲ, ಇದ್ರೂನು ವೇಸ್ಟ್, ಬೇಕಾದ್ರೆ ನೀನೇ ಹಿಡ್ಕೊಂಡ್ಬಿಡು ಅಂತ ಹೀರೋ ಜಿನ್ನಿಗೆ ಕೊಟ್ಬಿಡ್ತಾರೆ. ನಿಜವಾಗ್ಲೂ ಇವನು ಎಷ್ಟು ಲಕ್ಕಿ ಪರ್ಸನ್ ನೋಡಿ. ಒಬ್ಬ ಪೊಲೀಸ್ ಇವನ್ನ ಶೂಟ್ ಮಾಡ್ತಿರೋ ಬಿಟ್ಟಾಕ್ದ, ಜಸ್ಟ್ ಬ್ರೇಕ್ ನ ರಿಪೇರಿ ಮಾಡ್ಕೊಟ್ಟಿದ್ದಕ್ಕೆ ಕಾರೇ ಇವನ್ಗೆ ಸಿಕ್ಕೈತೆ. ಇವನ್ಗೆ ಎಷ್ಟು ಲಕ್ಕಿದ್ದೇನ್ ಪ್ರಯೋಜನ. ಇವಾಗ ಇವನೊಬ್ಬ ವಾಂಟೆಡ್ ಕ್ರಿಮಿನಲ್. ಯಾವ ಪ್ಲೇಸ್ ಅಲ್ಲಿ ಇದ್ರೂ ಕೂಡ ಪೊಲೀಸರು ಇವನ್ನ ಹಿಡ್ಕೋಬೇಕು ಅಂತಾನೆ ನೋಡ್ತಾರೆ. ಅದಕ್ಕೆ ನಮ್ಮ ಹೀರೋ ಈ ಕೇಸ್ ಬಗ್ಗೆ ಮೊದಲು ತಿಳ್ಕೋಬೇಕು ಅಂತ ಲಾಯರ್ ಮಿನ್ ಮನೆಗೆ ಹೋಗ್ತಾನೆ. ಲಾಯರ್ ಮಿನ್ ಹತ್ರ ಮಾತಾಡ್ತಿರುವಾಗ ಫಸ್ಟ್ ಜಿನ್ ಕೇಳಿದ್ದೆ ಐ ವಿಟ್ನೆಸ್ ಯಾರು, ನಮ್ಮ ತಾಯಿಗೆ ಕಾಲ್ ಮಾಡಿದ್ರಲ್ಲ ಅಂತ. ಅದಕ್ಕೆ ಮಿನ್ ನಿಂತ್ಕೊಂಡು ಅದೊಂದು ಫ್ರಾಂಕ್ ಕಾಲು, ಮತ್ತೆ ನಮ್ಗೆ ಗೊತ್ತಾಯ್ತು ಆ ಬಾಧೆ ತಡ್ಕೊಳ್ಳೋದಕ್ಕಾಗದೆ ನಿಮ್ಮ ತಾಯಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾಳೆ ಅಂತ. ಅವರ ತಾಯಿಗೆ ಸಂಬಂಧಪಟ್ಟಿರೋ ಒಂದು ನೆಕ್ಲೇಸ್ ಅವನಿಗೆ ಕೊಡ್ತಾನೆ. ಎಲ್ಲ ಚೆನ್ನಾಗಿ ನಡೀತೈತೆ ಅಂತ ಅನ್ಕೊಂಡ್ರೆ ಆವಾಗ ಈ ಲಾಯರ್ ಗನ್ನು ಒಂದು ಬಾಂಬ್ ನ ಬ್ಲಾಸ್ಟ್ ಮಾಡ್ತಾನೆ. ಹೀರೋ ಇಲ್ಲಿಗೆ ತಪ್ಸ್ಕೊಂಡ್ ಬಂದಿದ್ದಾನೆ ಅಂತ ಪೊಲೀಸರಿಗೆ ಮೊದ್ಲೇ ಕಾಲ್ ಮಾಡಕ್ ಬಿಟ್ಟಿರ್ತಾನೆ. ಎಷ್ಟು ಮೋಸ ಮಾಡ್ದು ಅಂತ ಪೊಲೀಸರು ಅಲ್ಲಿಗೆ ಬರೋದಕ್ಕೂ ಮೊದ್ಲೇ ಜಿನ್ ಅಲ್ಲಿಂದ ತಪ್ಸ್ಕೊಂಡು ಹೊರಟೋಗಿ PC ಕೆಫೆ ಅಲ್ಲಿ ಕುತ್ಕೊಂಡು ಇವನಿಗೆ ಸಂಬಂಧಪಟ್ಟಿರೋ ಆರ್ಟಿಕಲ್ಸ್ ನ ಓದ್ತಾ ಇರೋವಾಗ ಇವನ್ಗೆ ಒಂದು ವಿಡಿಯೋ ಸಿಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದರ ತಂಬೇಲ್ ಏನಪ್ಪಾ ಅಂದ್ರೆ ಮಿಸ್ಟರ್ ಜಿನ್ ಈ ಮರ್ಡರ್ ನ ಮಾಡಿದನ ಅಂತ. ಆ ಡಾಕ್ಯುಮೆಂಟ್ ವಿಡಿಯೋನ ನೋಡ್ತಿರುವಾಗ್ಲೇ ಇವನ್ಗೆ ಸ್ವಲ್ಪ ಹೋಪ್ ಬರುತ್ತೆ. ಯಾಕಪ್ಪ ಅಂದ್ರೆ ಆ ವಿಡಿಯೋದಲ್ಲಿ ಜಿನ್ ಆ ಮನೆಗೆ ಹೋಗಿ ಇದ್ದಿದ್ದು 3 minutes 16 seconds ಮಾತ್ರನೇ. ಇಷ್ಟೊಂದು ಕಮ್ಮಿ ಸಮಯದಲ್ಲಿ ಆ ಹುಡುಗಿನ 2 times ಅಬ್ಯೂಸ್ ಮಾಡಿ 31 ಸತಿ ಕತ್ತಿಯಿಂದ ಚುಚ್ಚಿ ಸಾಯಿಸೋದಕ್ಕೆ ಚಾನ್ಸೇ ಇಲ್ಲ ಅಂತ ಆ ಡಾಕ್ಯುಮೆಂಟರಿ ಅಲ್ಲಿ ಇರುತ್ತೆ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಹೀರೋ ಯಾವ ಹುಡುಗಿನ ಸಾಯಿಸಾಕ್ಬಿಟ್ಟಿದ್ದಾನೆ ಅಂತ ನ್ಯೂಸ್ ಬರ್ತಾ ಇರುತ್ತೋ ಆ ಹುಡುಗಿ 2 days ಬಿಫೋರ್ ಒಂದು ಪಬ್ ಅಲ್ಲಿ ಒಂದು ಹುಡುಗ ಜೊತೆ ಹೋಗಿರ್ತಾಳೆ. ಅದ್ರ ಬಗ್ಗೆ ಮಾತ್ರ ಪೊಲೀಸರು ಎಂಕ್ವೈರಿನೇ ಮಾಡಿರೋದಿಲ್ಲ. ಈ ಒಂದು ವಿಡಿಯೋನ ನೋಡಿ ನಮ್ಮ ಹೀರೋಗೆ ಸ್ವಲ್ಪ ಹೋಪ್ ಬರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಯಾರೋ ಕಾಲ್ ಮಾಡಿ ಕ್ಯಾಪ್ಟನ್ ನೀವ್ ಅಲ್ಲಿಂದ ತಪ್ಸ್ಕೊಂಡ್ಬಿಡಿ, ಅಲ್ಲಿರೋ ಓನರ್ಗೆ ನಿಮ್ ಮೇಲೆ ಡೌಟ್ ಬಂದೈತೆ ಅಂತ ಹೇಳ್ತಾಳೆ. ಇದರಿಂದ ಜಿನ್ ಆ ಪ್ಲೇಸ್ ಇಂದ ಸ್ವಲ್ಪ ದೂರ ಓಡಿ ಬಂದ್ಬಿಡ್ತಾನೆ. ನಂತರ ಅವನು ಗೇಮ್ ಅಲ್ಲಿ ಇವನ ಟೀಮ್ ಮೇಟ್ಸ್ ಇರ್ತಾರಲ್ಲ ಅದರಲ್ಲಿ ಹ್ಯಾರಿ ಅನ್ನೋರ್ನ ಮೀಟ್ ಆಗ್ತಾನೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಗೇಮ್ ಅಲ್ಲಿ ಹ್ಯಾರಿ ಅನ್ನೋನು ಒಬ್ಬ ಹುಡುಗ, ಆದ್ರೆ ನಿಜ ಜೀವನದಲ್ಲಿ ಆ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರೋದು ಒಂದು ಹುಡುಗಿ ಆಗಿರ್ತಾಳೆ. ವಾಯ್ಸ್ ಚೇಂಜರ್ ನ ಯೂಸ್ ಮಾಡ್ಕೊಂಡು ಇಷ್ಟು ದಿನ ಆ ಗೇಮ್ ಅಲ್ಲಿ ಇವನ ಟೀಮ್ ಮೇಟ್ಸ್ ಆಗಿ ಗೇಮ್ಸ್ ನ ಆಡಿರ್ತಾಳೆ ಅಂತ ಗೊತ್ತಾಗುತ್ತೆ. ಆ ಹುಡುಗಿನ ಮೀಟ್ ಆದ್ಮೇಲೆ ಆವಾಗ ಅವನಿಗೆ ಗೊತ್ತಾಗುತ್ತೆ ಆ ಹುಡುಗಿ ಹೈ ಲೆವೆಲ್ ಹ್ಯಾಕರ್ ಅಂತ. ಹಾಗೆ ನಮ್ಮ ಹೀರೋನ ಕರ್ಕೊಂಡು ಆ ಹುಡುಗಿ ಒಂದು ಹೈಟೆಕ್ ಸೇಫ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾಳೆ. ಅದೊಂದು ಸರ್ವರ್ ರೂಮ್ ಆಗಿರುತ್ತೆ. ತುಂಬಾ ದಿನಗಳಾದ್ಮೇಲೆ ಆ ಹುಡುಗಿ ಇಟ್ಟಿರೋ ಒಂದು ಹೆಲ್ದಿ ಫುಡ್ ನ ತಿಂದು ನಮ್ಮ ಹೀರೋ ತುಂಬಾ ಬಾಧೆ ಪಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಗೇಮ್ ಅಲ್ಲಿ ಇವನ ಟೀಮ್ ಮೇಟ್ಸ್ ಇರ್ತಾರಲ್ವಾ ಅವರು ಇಲ್ಲಿಗೆ ಬಂದು ನೀವೇನು ಭಯ ಪಡೋದಕ್ಕೆ ಹೋಗ್ಬೇಡಿ ಕ್ಯಾಪ್ಟನ್, ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ಒಬ್ಬ ಬಂದ್ಬಿಟ್ಟು ಟೆಕ್ ಎಕ್ಸ್ಪರ್ಟ್ ಆಗಿರ್ತಾನೆ, ಇನ್ನೊಬ್ಬ ಎಕ್ಸ್ಪ್ಲೋಸಿವ್ ಅಲ್ಲಿ ಎಕ್ಸ್ಪರ್ಟ್, ಇನ್ನೊಬ್ಬ ಆದ್ರೆ ಪ್ರೊಫೆಸರ್ ಆಗಿರ್ತಾರೆ. ಎಲ್ಲರೂ ನಾವು ನಿಮ್ಗೆ ಸಪೋರ್ಟಿವ್ ಆಗಿದ್ದೀವಿ, ಈ ತಪ್ಪು ನೀವು ಮಾಡಿಲ್ಲ ಅಂತ ನಮ್ಗೆ ಗೊತ್ತು,
ನಿಮ್ಮನ್ನ ಅಷ್ಟೊಂದು ಈಸಿಯಾಗಿ ಯಾಕೆ ಬಿಡ್ತೀವಿ ಅಂತ ಅವನ ಗೇಮ್ ಫ್ರೆಂಡ್ಸ್ ಎಲ್ಲರೂ ರಿಯಲ್ ಲೈಫ್ ಅಲ್ಲಿ ಇವನಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ. ಅಂಡ್ ಆವಾಗ ಆ ಹುಡುಗಿ ಇವನ ಕೇಸ್ಗೆ ಸಂಬಂಧಪಟ್ಟಿರೋ ಹಾಗೆ ಸಿಸಿ ಕ್ಯಾಮೆರಾ ಫುಟೇಜ್ ನ ಕ್ರಾಸ್ ಚೆಕ್ ವೆರಿಫಿಕೇಶನ್ ಮಾಡ್ತಿರುವಾಗ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಪ್ಪಾ ಅಂದ್ರೆ ಇವನ ಕೇಸಲ್ಲಿ ಯಾವ ರೀತಿ ಎವಿಡೆನ್ಸ್ ಸಿಕ್ಕಿರ್ತಾವೋ ಅದೇ ರೀತಿ ರೀಸೆಂಟ್ ಟೈಮ್ ಅಲ್ಲಿ ಹತ್ಯೆಗಳಾಗಿರ್ತಾವಲ್ಲ ಅದಕ್ಕೂ ಕೂಡ ಇದೇ ರೀತಿ ಸಿಕ್ಕಿರ್ತವೆ. ಮೊದ್ಲೇ ಯಾರೋ ಪ್ಲಾನ್ ಮಾಡಿರೋ ಹಾಗೆ ಎವಿಡೆನ್ಸ್ ಎಲ್ಲ ಕ್ಲಿಯರ್ ಕಟ್ ಆಗಿ ಸಿಕ್ಕೋಗ್ಬಿಡ್ತಿರ್ತವೆ. ಅಂಡ್ ಯಾರು ಮರ್ಡರ್ ಮಾಡಿರ್ತಾನೋ ಅವನಾದ್ರೆ 24 ಅವರ್ಸ್ ಅಲ್ಲೇ ಪೊಲೀಸರಿಗೆ ಸಿಕ್ಕಾಕೊಂಡ್ಬಿಡ್ತಿದ್ದಾನೆ ಅಂತೇಳ್ಬಿಟ್ಟು ಎಲ್ಲಾ ಫುಟೇಜ್ ಅಲ್ಲಿ ಕ್ಲಿಯರ್ ಆಗಿ ಚೆಕ್ ಮಾಡಿದಾಗ ಒಂದು ಟ್ರಕ್ ಮಾತ್ರ ಸ್ವಲ್ಪ ಸಸ್ಪಿಷಿಯಸ್ ಆಗಿ ಕಾಣುತ್ತಿರುತ್ತೆ. ಪ್ರತಿಯೊಂದು ಸಿಸಿಟಿವಿ ಫುಟೇಜ್ ಅಲ್ಲೂ ಆ ಟ್ರಕ್ ಇರುತ್ತೆ. ಇನ್ನು ಕರೆಕ್ಟ್ ಆಗಿ ಡಿಕ್ ಮಾಡಿದಾಗೆ ಗೊತ್ತಾಗುತ್ತೆ ಆ ಟ್ರಕ್ ಒಂದು ಜಂಕಿ ಯಾರ್ಡ್ ಗೆ ಸಂಬಂಧಪಟ್ಟಿರೋದು ಅಂತ. ಅಂಡ್ ಇವರ ಕೆಲಸ ಶುರು ಮಾಡ್ತಾರೆ. ನೆಕ್ಸ್ಟ್ ಡೇನೆ ನಮ್ಮ ಹೀರೋ ಒಬ್ಬ ವ್ಯಕ್ತಿನ ಕರ್ಕೊಂಡು ಆ ಜಂಕಿ ಯಾರ್ಡ್ ಗೆ ಹೋಗ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಯಾರನ್ನು ಕೂಡ ಸಸ್ಪಿಷಿಯಸ್ ಆಗಿ ಕಾಣಿಸೋದಿಲ್ಲ. ನಾವು ಕರೆಕ್ಟ್ ಆಗಿರೋ ಪ್ಲೇಸ್ ಗೆ ಬಂದಿದೀವಾ ಇಲ್ವಾ ಅಂತ ಇವರಿಬ್ರು ಯೋಚನೆ ಮಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಇಬ್ಬರು ವ್ಯಕ್ತಿಗಳು ಸೂಟ್ಸ್ ನ ಹಾಕೊಂಡು ಆ ಪ್ಲೇಸ್ ಹತ್ರ ಬರ್ತಾರೆ. ಅವರು ಆ ಟ್ರಕ್ ನ ಫ್ರಿಡ್ಜ್ ನ ಡೆಲಿವರಿ ಮಾಡೋ ರೀತಿಯಲ್ಲಿ ಕನ್ವರ್ಟ್ ಮಾಡಿರ್ತಾರೆ. ಅವ್ರು ಅಲ್ಲಿಂದ ಬಿಟ್ಟಿದ್ದೆ ನಮ್ಮ ಹೀರೋನು ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆ ಸಸ್ಪಿಷಿಯಸ್ ವ್ಯಕ್ತಿಗಳು ಒಂದು ಲಕ್ಸುರಿ ಅಪಾರ್ಟ್ಮೆಂಟ್ ಒಳಗಡೆಗೆ ಹೋಗ್ತಾರೆ. ಇವಾಗ ನಮ್ಮ ಹೀರೋ ಟೀಮ್ ಕೋಆರ್ಡಿನೇಷನ್ ನೋಡಿ ಈ ಟೆಕ್ ಎಕ್ಸ್ಪರ್ಟ್ ಹಾಗೆ ಪ್ರೊಫೆಸರ್ ಇಬ್ರು ಆ ಬಿಲ್ಡಿಂಗ್ ಒಳಗಡೆಗೆ ಹೋಗಿ ಸ್ವಲ್ಪ ಗಲ್ಬೆನ ಕ್ರಿಯೇಟ್ ಮಾಡಿ ಸ್ವಲ್ಪ ಡಿಸ್ಟ್ರಾಕ್ಷನ್ ನ ಕ್ರಿಯೇಟ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಎಕ್ಸ್ಪ್ಲೋಸಿವ್ ವ್ಯಕ್ತಿ ಹೋಗ್ಬಿಟ್ಟು ಆ ಬಿಲ್ಡಿಂಗ್ ಗೆ ಸಂಬಂಧಪಟ್ಟಿರೋ ಡಾಟಾನ ಕದಿಯೋದಕ್ಕೆ ಒಂದು ಪೆನ್ ಡ್ರೈವ್ ನ ಸೆಟ್ ಮಾಡ್ತಾನೆ. ಇನ್ನೊಂದು ಕಡೆ ಈ ಹುಡುಗಿ ಹ್ಯಾನಾ ಆ ಬಿಲ್ಡಿಂಗ್ ಸೆಕ್ಯೂರಿಟಿ ಹಾಗೆ ಎಲ್ಲಾ ಡಾಟಾನ ಈಸಿಯಾಗಿ ಹ್ಯಾಕ್ ಮಾಡಾಕ್ತಾಳೆ. ಆನ್ಲೈನ್ ಹ್ಯಾನಾ ಅಂತ ಹೇಳಿದ್ದಾದ್ಮೇಲೆನೆ ನಮ್ಮ ಹೀರೋ ಆಗಿರೋ ಜಿನ್ನು ಬಿಲ್ಡಿಂಗ್ ಒಳಗಡೆಗೆ ಹೋಗ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಒಬ್ಬ ಫೇಮಸ್ ಆಕ್ಟರ್ ಶವ ಆ ಪ್ಲೇಸ್ ಅಲ್ಲಿ ನಮ್ಮ ಹೀರೋಗೆ ಕಾಣಿಸುತ್ತೆ. ಆ ಫೇಮಸ್ ಆಕ್ಟರ್ ನ ಬೇರೆ ಯಾರೋ ವ್ಯಕ್ತಿ ಸಾಯಿಸಾಕ್ಬಿಟ್ಟಿದ್ದಾರೆ ಅಂತ ಅಲ್ಲಿಗೆ ಬಂದಿರೋರು ಸೆಟ್ ಮಾಡ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ವ್ಯಕ್ತಿನ ಸಾಯಿಸಿರೋದು ಆ ದೇಶದಲ್ಲಿರೋ ಶ್ರೀಮಂತ ವ್ಯಕ್ತಿಯ ಮಗಳು ಈ ಫೇಮಸ್ ಆಕ್ಟರ್ ನ ಸಾಯಿಸ್ಬಿಟ್ಟಿರ್ತಾಳೆ. ಆ ಹುಡುಗಿನ ಕಾಪಾಡೋದಕ್ಕೋಸ್ಕರನೇ ಬೇರೆ ಹುಡುಗಿ ಈ ಹತ್ಯೆ ಮಾಡಿದಾಳೆ ಅಂತ ಎಲ್ಲವನ್ನ ಇವರು ರೆಡಿ ಮಾಡ್ತಿರ್ತಾರೆ. ಪ್ರತಿಯೊಂದನ್ನು DNA ಸಲೈವ ಎಲ್ಲದನ್ನು ಕೂಡ ಇವರು ಫ್ಯಾಬ್ರಿಕೇಟೆಡ್ ಆಗಿ ಆ ಮನೆಯಲ್ಲಿ ಸೆಟ್ ಮಾಡ್ತಿರ್ತಾರೆ. ಇದನ್ನೆಲ್ಲ ನಮ್ಮ ಹೀರೋ ಒಂದತ್ರ ಬಚ್ಚಿಕೊಂಡು ಇವ್ರು ಯಾವ ತರ ಸೆಟ್ ಮಾಡ್ತಿದ್ದಾರೆ ಅಂತ ಅವನ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂತಾನೆ. ಅಂಡ್ ಇವಾಗ ನಮ್ಗೆ ಇವರೆಲ್ಲರೂ ಹೀಗೆ ಮಾಡೋದಕ್ಕೆ ಒಬ್ಬ ಮಾಸ್ಟರ್ ಮೈಂಡ್ ಇರುತ್ತಲ್ವಾ ಅದು ಯಾರು ಅಂತ ತೋರಿಸ್ತಾರೆ. ನಿಜವಾಗ್ಲೂ ಅದನ್ನ ನೋಡಿ ಶಾಕ್ ಆಗೋಗ್ಬಿಡ್ತೀರಾ. ಈ ಎಲ್ಲಾ ಹತ್ಯೆಗಳು ಹೀಗೆ ಫ್ಯಾಬ್ರಿಕೇಟೆಡ್ ಆಗಿ ಮಾಡ್ತಿರೋದು ಬೇರೆ ಯಾರು ಅಲ್ಲ, ನಮ್ಮ ಹೀರೋನ ಲಾಯರು ಮಿನ್ ಇರ್ತಾನಲ್ವಾ ಅವನ ಹತ್ರ ಅವನೊಂದು ಟಾಪ್ ಸೀಕ್ರೆಟ್ ರೂಮ್ ಅಲ್ಲಿ ಇವರೆಲ್ಲರೂ ಈ ಕೆಲಸನ ಹೇಗೆ ಮಾಡ್ತಿದ್ದಾರೆ ಅಂತ ಮಾನಿಟರ್ ಮಾಡ್ತಿರ್ತಾನೆ. ಅಂಡ್ ಇವನ ಹತ್ರ ಒಂದು ಕಂಪ್ಯೂಟರ್ ಇರುತ್ತೆ, ಅದರ ಹೆಸರು ಬಂದ್ಬಿಟ್ಟು ಬಿಗ್ ಬ್ರದರ್ ಅಂತ. ಇವಾಗ ನಡೆದಿರೋ ಒಂದು ಹತ್ಯೆನ ಇವನು ಫ್ಯಾಬ್ರಿಕೇಟೆಡ್ ಆಗಿ ಕ್ರಿಯೇಟ್ ಮಾಡ್ಬೇಕಲ್ಲ ಅದಕ್ಕೊಂದು ಸ್ಟೋರಿನ ಕ್ರಿಯೇಟ್ ಮಾಡ್ತಾನೆ. ಆ ಸ್ಟೋರಿ ಏನಪ್ಪಾ ಅಂದ್ರೆ ಒಬ್ಬ ಫೇಮಸ್ ಆಕ್ಟರ್ ನ ಒಂದು ಡ್ರಿಂಕ್ ಮಾಡೋ ಹುಡುಗಿ ಹತ್ಯೆ ಮಾಡಿದ್ದಾಳೆ ಆ ಟೈಪ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಇವಾಗ ಇವನ್ಗೆ ಒಂದು ಹುಡುಗಿ ಬೇಕಲ್ವಾ ಡ್ರಿಂಕ್ ಮಾಡೋ ಹುಡುಗಿ, ಆ ಹುಡುಗಿನ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಅವನ ಹತ್ರ ಇರೋ ಒಂದು ಡಾಟಾನೆಲ್ಲ ಚೆಕ್ ಮಾಡ್ತಿರುವಾಗ ಸೋ ಅನ್ನೋ ಒಂದು ಹುಡುಗಿನ ಚೂಸ್ ಮಾಡ್ಕೊಂತಾನೆ. ಆ ಹುಡುಗಿ ಡ್ರಿಂಕ್ ಮಾಡೋವಾಗ ಅದರಲ್ಲಿ ಒಂದು ಟ್ಯಾಬ್ಲೆಟ್ ನ ಮಿಕ್ಸ್ ಮಾಡಿ ಆ ಹುಡುಗಿ ಡೀಪ್ ಸ್ಲೀಪ್ ಗೆ ಹೋಗೋ ರೀತಿಯಲ್ಲಿ ಮಾಡ್ತಾರೆ. ಆ ಹುಡುಗಿ ಮನೇಲಿ ಮಲ್ಕೊಂಡಿದ್ದಾಗ ಇವನ ಟೀಮ್ ಅಲ್ಲಿಗೆ ಹೋಗಿ ಆ ಹುಡುಗಿಗೆ ಸಂಬಂಧಪಟ್ಟಿರೋ ಫಿಂಗರ್ ಪ್ರಿಂಟ್ಸ್, ಸಲೈವ, ಹೇರ್ ಸ್ಯಾಂಪಲ್ಸ್, DNA ಎಲ್ಲಾನು ತಗೊಂಡು ಈ ಹುಡುಗಿನೇ ಹತ್ಯೆ ಮಾಡಿರೋ ಹಾಗೆ ಎಲ್ಲ ಪ್ರೂಫ್ಸ್ ನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇನ್ನೊಂದು ಕಡೆ ನಮ್ಮ ಹೀರೋನು ಟೀಮು ಕೂಡ ಈ ಹುಡುಗಿನ ಟಾರ್ಗೆಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಹ್ಯಾನಾ ಆ ಹುಡುಗಿ ಫೋನ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ನ ಸೆಂಡ್ ಮಾಡ್ತಾಳೆ. ಆ ಹುಡುಗಿ ಫೋನ್ ನ ಹ್ಯಾಕ್ ಮಾಡಿ ಆ ಹುಡುಗಿ ಎಲ್ಲಿಗೆ ಹೋಗ್ತಿದ್ದಾಳೆ, ಆ ಹುಡುಗಿ ಕಾಲ್ಸ್ ಅಲ್ಲಿ ಯಾರು ಮಾತಾಡ್ತಿದ್ದಾರೆ ಅಂತ ಎಲ್ಲಾನು ನಮ್ಮ ಹೀರೋನ ಟೀಮು ಮಾನಿಟರ್ ಮಾಡ್ತಾ ಇರುತ್ತೆ. ಫಸ್ಟ್ ಆ ಹುಡುಗಿ ಲೋನ್ ಕೊಟ್ಟಿರೋರ ಹತ್ರ ಜಗಳ ಮಾಡ್ಕೊಂತಾಳೆ, ಹಾಗೆ ಅವರ ತಾಯಿ ಹತ್ರನು ಕೂಡ ಜಗಳ ಮಾಡ್ಕೊಂತಾಳೆ. ಇದಕ್ಕೆ ಆಗಿರ್ಬೋದು ಆ ಮಾಸ್ಟರ್ ಮೈಂಡ್ ಮಿನ್ಗಾನು ಈ ಹುಡುಗಿನ ಸೆಲೆಕ್ಟ್ ಮಾಡಿರೋದು. ಯಾಕಂದ್ರೆ ಈ ಹುಡುಗಿಗೆ ಹಿಂದೆ ಮುಂದೆ ಯಾರು ಇರೋದಿಲ್ಲ, ಈ ಹುಡುಗಿನ ಹಿಡ್ಕೊಂಡ್ರೆ ನಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಇರೋದಿಲ್ಲ ಅಂತ. ಅಂಡ್ ಹೀಗೆ ಆ ಹುಡುಗಿಗೆ ಒಂದ್ಸತಿ ಒಂದು ಕಾಲ್ ಬರುತ್ತೆ. ಆ ಹುಡುಗಿ ಕಾಲ್ ನ ನಮ್ಮ ಹೀರೋ ಅವರು ಟ್ರ್ಯಾಕ್ ಮಾಡ್ತಾ ಇರೋದ್ರಿಂದ ಆ ಹುಡುಗಿ ಕಾಲಲ್ಲಿ ಇನ್ನೊಂದು ಹುಡುಗಿ ಕಾಲ್ ಮಾಡಿ ನಾನು ವಾಲೆಟ್ ಅಲ್ಲಿ ಮರ್ತೋಗ್ಬಿಟ್ಟಿದೀನಿ, ಆ ವಾಲೆಟ್ ನ ಎತ್ಕೊಂಡ್ ಬಂದ್ರೆ ನಿನ್ಗೆ $300 ಕೊಡ್ತೀನಿ ಅಂತ ಫೋನ್ ಕಾಲ್ ಮಾಡಿರೋ ಹುಡುಗಿ ಮಾತಾಡ್ತಿರ್ತಾಳೆ. ಇದನ್ನ ಇನ್ನೊಂದು ಕಡೆ ಇದ್ದು ನಮ್ಮ ಹೀರೋ ಕೇಳಿಸ್ಕೊಂತ ಇರ್ತಾನಲ್ವಾ, ಆವಾಗ ಅವನ್ಗೆ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ನನಗೂನು ಕೂಡ ಇದೇ ವಾಯ್ಸ್ ಇಂದ ಇದೇ ಹುಡುಗಿ ಕಾಲ್ ಮಾಡಿ ಫೋನ್ ಎತ್ಕೊಂಡ್ ಬಾ ಅಂತ ಹೇಳಿದ್ಲಲ್ವಾ, ಮೇ ಬಿ ಅದೇ ಟ್ರ್ಯಾಪ್ ಅದೇ ಪ್ಯಾಟರ್ನ್ ಯೂಸ್ ಮಾಡಿ ಸೋನ ಹಿಡ್ಕೋಬೇಕು ಅಂತ ನೋಡ್ತಿದ್ದಾರೆ ಅಂತ ಆ ಹುಡುಗಿ ಕಾಲ್ ಮಾಡಿರ್ತಾಳಲ್ವಾ, ಆ ನಂಬರ್ ನ ಹಿಡ್ಕೊಂಡು ಹ್ಯಾನಾ ಸಹಾಯದಿಂದ $300 ಕೊಡ್ತೀನಿ ಅಂತ ಹೇಳಿರೋ ಒಂದು ಹುಡುಗಿನ ಅಡ್ರೆಸ್ ತಿಳ್ಕೊಂಡು ಆ ಹುಡುಗಿನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಜಸ್ಟ್ ಮಿಸ್ ಅಲ್ಲೇ ಆ ಹುಡುಗಿ ನಮ್ಮ ಹೀರೋ ಕಡೆಯಿಂದ ತಪ್ಸ್ಕೊಂಡ್ಬಿಡ್ತಾಳೆ. ಆದ್ರೂನು ಕೂಡ ಜಿನ್ನ ಆ ಹುಡುಗಿನ ಬಿಡೋದಿಲ್ಲ. ಅವನ ಚಿಕ್ಕ ಕಾರ್ನ ಹಾಕೊಂಡು ಆ ಹುಡುಗಿನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುವಾಗ್ಲೇ ಒಂದತ್ರ ಇವನ ಕಾರ್ನ ಒಂದು ಟ್ರಕ್ ಗುದ್ದು ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಜೈಲಲ್ಲಿ ಇದ್ದಾಗ ಒಬ್ಬ ಲೋಕಲ್ ಡಾನಿ ಇವನ್ಗೆ ಟಾರ್ಚರ್ ಕೊಡ್ತಿರ್ತಾನಲ್ವಾ, ಅವನ್ಗೆ ರಿಲೀಸ್ ಅನ್ನೋದು ಸಿಕ್ಕಿರುತ್ತೆ. ಜೈಲಿಂದ ಬಂದವನ ಹ್ಯಾಪಿಯಾಗಿ ಜೀವನ ಮಾಡ್ಕೊಂಡಿರಾ ನಮ್ಮ ಹೀರೋ ಮೇಲೆ ಕಕ್ಷೆ ಕಟ್ಕೊಂಡು ಇವನ್ಗೆ ಟಾರ್ಚರ್ ಮಾಡ್ಬೇಕು ಅಂತ ಲೋಕಲ್ ಡಾನು ನಮ್ಮ ಹೀರೋನ ಕಿಡ್ನಾಪ್ ಮಾಡಿ ಯಾರು ಇಲ್ದಿರೋ ಒಂದು ಪ್ಲೇಸ್
ಪ್ಲೇಸ್ಗೆ ಎತ್ಕೊಂಡೋಗಿ ಅವನಿಗೆ ನರಕನ ತೋರಿಸ್ತಿರ್ತಾರೆ. ಆದ್ರೆ ನಮ್ಮ ಹೀರೋ ಟೀಮ್ ಅಲ್ಲಿ ಇರೋ ಹ್ಯಾನಾ ಹ್ಯಾಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಬೇರೆ. ಆ ಹುಡುಗಿಗೆ ಗೊತ್ತಾಗಿ ಆ ಹುಡುಗಿ ಹಾಸ್ಟೇಜ್ ಆಗಿ ನಟನೆ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾಳೆ, ನಾನು ಇಂಥ ಪ್ಲೇಸ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಸ್ವಲ್ಪ ಜನರು ನನಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಅಂತ. ಇದರಿಂದ ಪೊಲೀಸರ ಅಲ್ಲಿಗೆ ಬಂದು ಆ ಲೋಕಲ್ ರೌಡಿಗಳನ್ನ ಹಿಡ್ಕೊಂತ ಇರೋ ಒಂದು ಟೈಮಲ್ಲಿ ಹ್ಯಾನಾ ಅಲ್ಲಿಗೆ ಬಂದು ನಮ್ಮ ಹೀರೋನ ಕಾಪಾಡ್ತಾಳೆ. ಜಿನ್ಗೆ ಡೌಟ್ ಇರುತ್ತೆ, ನಾನು ಇದೇ ಪ್ಲೇಸ್ ಅಲ್ಲಿ ಇದ್ದೀನಿ ಅಂತ ಈ ಲೋಕಲ್ ಡ್ಯಾನ್ಗೆ ಹೇಗೆ ಗೊತ್ತಾಯ್ತು ಅಂತ. ಆವಾಗ ಹ್ಯಾನಾ ರೇಡಿಯೋ ಡಿಟೆಕ್ಟರ್ ನ ಎತ್ಕೊಂಡು ಅವನ ಬಾಡಿನ ಚೆಕ್ ಮಾಡ್ತಾಳೆ. ಈ ಲಾಯರ್ ಮಿನ್ಗನು ಅವರ ತಾಯಿಗೆ ಸಂಬಂಧಪಟ್ಟಿರೋದು ಅಂತ ಒಂದು ನೆಕ್ಲೆಸ್ ಕೊಟ್ಟಿರ್ತಾನಲ್ವಾ, ಅದರಲ್ಲಿ ಒಂದು ಟ್ರ್ಯಾಕರ್ ಇರುತ್ತೆ. ತಾಯಿ ಸೆಂಟಿಮೆಂಟ್ ನ ಯೂಸ್ ಮಾಡ್ಕೊಂಡು ಇವನು ಮನುಷ್ಯರಿಗೆ ಟ್ರ್ಯಾಪ್ ಸೆಟ್ ಮಾಡ್ತಿದ್ದಾನೆ ಅಂತ ಅವನ ಮೇಲೆ ತುಂಬಾ ಕೋಪ ಪಡ್ತಾನೆ. ಅವನಿಗೆ ಬೇರೆ ದಾರಿ ಇರೋದಿಲ್ಲ. ಅವ್ರ ಅಮ್ಮಗೆ ಸಂಬಂಧಪಟ್ಟಿರೋ ವಸ್ತು ಬಿಸಾಕೋದಕ್ಕೆ ಇಷ್ಟ ಇಲ್ದಿದ್ರು ಕೂಡ ಆ ಕಾರಿಂದ ಎತ್ತಿ ಬಿಸಾಕ್ ಬಿಡ್ತಾನೆ. ಆವತ್ತು ರಾತ್ರಿ ಜಿನ್ಗೆ ಸಂಬಂಧಪಟ್ಟಿರೋ ಟೀಮು ಈ ಲಾಯರ್ ಮಿನ್ ಬಿಲ್ಡಿಂಗ್ ನ ಸ್ಕ್ಯಾನ್ ಮಾಡೋದಕ್ಕಂತ ಒಂದು ಡ್ರೋನ್ ನ ಸೆಂಡ್ ಮಾಡ್ತಾರೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅದು ನೋಡೋದಕ್ಕೆ ಸರ್ವರ್ ರೂಮ್ ಟೈಪ್ ಅಲ್ಲಿ ಇದ್ರೂ ಕೂಡ ಅಲ್ಲಿಗೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಇದರಿಂದ ಇವರು ಇನ್ನೊಂದು ಪ್ಲಾನ್ ಹಾಕ್ತಾರೆ. ಈ ಲಾಯರ್ ಮಿನ್ ಒಬ್ಬ ಫೇಮಸ್ ಆಕ್ಟರ್ ಕೇಸ್ ಮೇಲೆ ವರ್ಕ್ ಮಾಡ್ತಿರ್ತಾನಲ್ವಾ, ಅವನ ಬಿಲ್ಡಿಂಗ್ ಒಳಗಡೆಗೆ ಹೋಗಿ ಇವರು ಕ್ರಿಯೇಟ್ ಮಾಡಿರೋ ಫ್ಯಾಬ್ರಿಕೇಟೆಡ್ ಎವಿಡೆನ್ಸ್ ನೆಲ್ಲ ನಾಶ ಮಾಡಾಕ್ತಾರೆ. ಹಾಗೆ ಗೋಡೆ ಮೇಲೆ ಬರೀತಾರೆ, ನಿನ್ ಕತೆ ಮುಗೀತೋ ಮಿನ್ ಅಂತ. ಅದನ್ನ ನೋಡಿ ಈ ಲಾಯರ್ ಗನ್ಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇವಾಗ ನಾನು ಏನಪ್ಪಾ ಮಾಡೋದು ಅಂತ ಅಲ್ಲಿರೋ ಒಂದು ಬಾಡಿನ ಬೇರೆ ಹತ್ರಕ್ಕೆ ಶಿಫ್ಟ್ ಮಾಡಿ ನಾನು ಬೇರೆ ಪ್ಲಾನ್ ನ ಹುಡುಕ್ತೀನಿ ಅಂತ ಅವನ ಟೀಮ್ ಮೇಟ್ಸ್ ಗೆ ಇನ್ಫಾರ್ಮ್ ಮಾಡ್ತಾನೆ. ಅವನ ಟೀಮ್ ಮೇಟ್ಸ್ ಆ ಕೆಲಸ ಮಾಡ್ತಿರ್ತಾರೆ. ಅಂಡ್ ಇನ್ನೊಂದು ಕಡೆ ಈ ಕೇಸ್ ನ ಕೊಟ್ಟಿರ್ತಾರಲ್ವಾ ಒಬ್ಬ ಬಿಸ್ನೆಸ್ ಮ್ಯಾನ್, ಹಾಗೆ ಈ ಫೇಮಸ್ ಆಕ್ಟರ್ ನ ಸಾಯಿಸ್ಬಿಟ್ಟಿರೋ ಹುಡುಗಿ, ಅವರೊಂದು ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ಸ್ವಲ್ಪ ದಿನ ಅಲ್ಲಿರ್ರಿ, ಈ ಕೇಸ್ ನ ಸಾಲ್ವ್ ಮಾಡದ್ಮೇಲೆ ಬನ್ನಿ ಅಂತ ಈ ಲಾಯರ್ ಗನ್ ಹೇಳಿರ್ತಾನೆ. ಆದ್ರೆ ಇಷ್ಟು ದಿನಗಳಾದ್ರೂ ಆ ಕೇಸ್ ಸಾಲ್ವ್ ಆಗಿರೋದಿಲ್ಲ. ಈ ಹಾಸ್ಪಿಟಲ್ ಅಲ್ಲಿ ಇರೋದಕ್ಕೆ ನಮ್ ಕೈಯಲ್ಲಿ ಆಗ್ತಿಲ್ಲ, ನೀನ್ ಏನ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಈ ಲಾಯರ್ ಗನ್ಗೆ ಪ್ರೆಷರ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಈ ಲಾಯರು ಬಿಸ್ನೆಸ್ ಮ್ಯಾನ್ ಹತ್ರ ನನಗೆ ಸ್ವಲ್ಪ ಟೈಮ್ ಕೊಡಿ, ನಿಮ್ ಕೇಸ್ ನ ಸಾಲ್ವ್ ಮಾಡಿ ನೀವು ಬಚಾವ್ ಆಗೋ ತರ ಮಾಡ್ತೀನಿ ಅಂತ ಹೇಳಿ ಈ ಸತ್ತೋಗಿರೋ ಫೇಮಸ್ ಆಕ್ಟರ್ ಬಾಡಿನ ಒಂದು ಹೋಟೆಲ್ಗೆ ಎತ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋನ ಟೀಮು ಲಾಸ್ಟ್ ಅಲ್ಲಿ ಒಂದು ಫೈನಲ್ ಮೂವ್ನ ಮಾಡ್ತಾರೆ. ಈ ಲಾಯರ್ ಟೀಮ್ಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಕ್ರಿಯೇಟ್ ಮಾಡಿ ಈ ಫೇಮಸ್ ಆಕ್ಟರ್ ನ ಸಾಯಿಸಿರೋ ಹುಡುಗಿನ ಕಿಡ್ನಾಪ್ ಮಾಡಿ ಈ ಆಕ್ಟರ್ ಬಾಡಿ ಇರೋ ಒಂದು ಪ್ಲೇಸ್ ಅಲ್ಲಿ ಇಟ್ಟು ರಿಪೋರ್ಟರ್ಸ್ಗೆಲ್ಲ ದುಡ್ಡು ಕೊಟ್ಟು ಆ ಪ್ಲೇಸ್ಗೆ ಹೋಗಿ ರೈಡ್ ಮಾಡಿ ಅಂತ ಹೇಳ್ತಾನೆ. ಇದರಿಂದ ಪೊಲೀಸರೆಲ್ಲರೂ ಆ ನ್ಯೂಸ್ ಚಾನಲ್ಸ್ ಜೊತೆಗೆ ಆ ಬಿಲ್ಡಿಂಗ್ ಮೇಲೆ ರೈಡ್ ಮಾಡೋದ್ರಿಂದ ಕರೆಕ್ಟ್ ಆಗಿ ಆ ಪ್ಲೇಸ್ ಅಲ್ಲಿ ಆ ಬಾಡಿ ಜೊತೆಗೆ ಆ ಫೇಮಸ್ ಆಕ್ಟರ್ ನ ಸಾಯಿಸಿರೋ ಬಿಸ್ನೆಸ್ ಮ್ಯಾನ್ ಹುಡುಗಿನೂ ಕೂಡ ಸಿಕ್ಕಾಕೊಂಡ್ಬಿಡ್ತಾಳೆ. ಡೈರೆಕ್ಟ್ ಆಗಿ ಕ್ಯಾಮ್ರಾಗೆ ಸಿಕ್ಕಾಕೊಂಡಿರೋದ್ರಿಂದ ಏನು ಮಾಡೋದಕ್ಕಾಗೋದಿಲ್ಲ. ಇದನ್ನೆಲ್ಲ ಈ ಲಾಯರ್ ಗನ್ ನೋಡಿ ನಾನ್ ಪ್ಲಾನ್ ಮಾಡಿರೋದು ಫಸ್ಟ್ ಟೈಮ್ ಫೇಲ್ ಆಗೈತಲ್ವಾ ಅಂತ, ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಬಾಧೆ ಪಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಈ ಲಾಯರ್ ಗನ್ಗೆ ಕಾಲ್ ಮಾಡಿ, ನೀನು ಯಾವಾಗ್ಲೂ ಮಾಡೋ ರೀತಿಯಲ್ಲ ನಿನ್ನ ಪ್ಲಾನ್ ನಿನ್ ಮೇಲೆನೆ ಎಕ್ಸಿಕ್ಯೂಟ್ ಮಾಡಿದ್ದೀನಿ, ಯಾವ ತರ ಐತಿ ಅಂತ ಕೇಳ್ತಾನೆ. ಅದಕ್ಕೆ ಆ ಲಾಯರ್ ಇದ್ಕೊಂಡು, ಓಹೋ ಇದೆಲ್ಲ ಮಾಡಿದ್ದು ನೀನಾ, ಇಷ್ಟು ದಿನಗಳವರೆಗೂ ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಯಾವ್ದು ಸಿಗ್ಲೇ ಇಲ್ಲ, ಅಂಡ್ ನೀನ್ ಬಂದ್ಮೇಲೆ ಈ ಟಾಪಿಕ್ ನನಗೆ ತುಂಬಾನೇ ಇಷ್ಟ ಆಯ್ತು, ನನ್ ಸೈಕೋ ರೂಪ ನೋಡ್ತೀಯ ಅಂತ ಹೇಳ್ತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ನಮ್ಮ ಹೀರೋ ಇವನನ್ನ ಮಾತುಗಳಲ್ಲಿಟ್ಟು ಇವನ ಪ್ಲೇಸ್ಗೆ ಬಂದ್ಬಿಟ್ಟಿರ್ತಾನೆ. ಇವನ ಸೆಕ್ಯೂರಿಟಿ ಗಾರ್ಡ್ಸ್ ನ ಸಾಯಿಸ್ಬಿಟ್ಟು ಇವನ್ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಬಂದು ಇವನ ಸೀಕ್ರೆಟ್ ರೂಮ್ ಇರುತ್ತಲ್ವಾ ಅಲ್ಲಿಗೆ ಜಿನ್ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇವನನ್ನ ಹೊಡೆದಿದ್ದಾದ್ಮೇಲೆ ಆ ಸೂಪರ್ ಕಂಪ್ಯೂಟರ್ ಅಲ್ಲಿ ಇವರಮ್ಮ ಪ್ರೊಟೆಸ್ಟ್ ಮಾಡಿರೋ ವಿಡಿಯೋಗಳನ್ನ ನೋಡ್ಕೊಂಡು ಜಿನ್ ತುಂಬಾ ಎಮೋಷನಲ್ ಆಗ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಈ ಲಾಯರ್ ಗನ್ನು ನಿಮ್ಮ ತಾಯಿನ ಹತ್ಯೆ ಮಾಡಿದ್ದು ನಾನೇ ಅಂತ ಉರಿತಾ ಇರೋ ಒಂದು ಬೆಂಕಿಗೆ ಪೆಟ್ರೋಲ್ ಹಾಕ್ತಾನೆ. ಇದರಿಂದ ಜಿನ್ಗೆ ಇನ್ನ ಕೋಪ ಬಂದು ಅವನನ್ನ ನಾಯಿ ನೋಡ್ದಂಗೆ ಹೊಡಿತಿರ್ತಾನೆ. ಅವನನ್ನ ಲಾಸ್ಟ್ಗೆ ಇನ್ನ ಸಾಯಿಸಾಕ್ತಾನೆ ಅನ್ನೋ ಒಂದು ಟೈಮ್ಗೆ ನಮ್ಮ ಹೀರೋಗೆ ಒಂದು ನೆನಪಾಗುತ್ತೆ. ಆ ಸೂಪರ್ ಕಂಪ್ಯೂಟರ್ ಅಲ್ಲಿ ಇರೋ ಒಂದು ಡಾಟಾನ ಕಲ್ತನ ಮಾಡೋದಕ್ಕೆ ಹ್ಯಾನಾ ಒಂದು ಪೆನ್ ಡ್ರೈವ್ ಕೊಟ್ಟಿರ್ತಾಳೆ. ಆ ಪೆನ್ ಡ್ರೈವ್ ನ ಅದಕ್ಕೆ ಕನೆಕ್ಟ್ ಮಾಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಜಿನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದನ್ನು ಕೂಡ ಈ ಲೋಕಲ್ ಡಾನ್ ಕಡೆಯಿಂದ, ನಿಮ್ಮ ಟೀಮ್ ಮೇಟ್ಸ್ ನೆಲ್ಲ ನಾನು ಹಿಡ್ಕೊಂಡ್ಬಿಟ್ಟಿದ್ದೀನಿ, ಆದಷ್ಟು ಬೇಗ ನೀನು ನನ್ನ ಹತ್ರಕ್ಕೆ ಬಂದ್ರೆ ನಿನ್ನ ಟೀಮ್ ಮೇಟ್ಸ್ ನ ನಿನ್ಗೆ ಕೊಡ್ತೀನಿ, ಇಲ್ಲ ಅಂದ್ರೆ ಅವರ ಬಾಡೀಸ್ ನ ಕೊಡ್ತೀನಿ ಅಂತ ಬೆದರಿಕೆ ಆಗ್ತಾನೆ. ಇನ್ನೊಂದು ಕಡೆ ಈ ಲಾಯರ್ ಗನ್ನು ಕೂಡ ಆ ಡಾಟಾ ಟ್ರಾನ್ಸ್ಫರ್ ಆಗೋದಕ್ಕೆ 30 ಮಿನಿಟ್ಸ್ ಆಗುತ್ತೆ, ಆದ್ರೆ ನಿನ್ನ ಫ್ರೆಂಡ್ಸ್ 15 ನಿಮಿಷದಲ್ಲೇ ಸತ್ತೋಗ್ಬಿಡ್ತಾರೆ ಅಂತ ಸತ್ತೋಗೋ ಸ್ಟೇಜ್ ಅಲ್ಲಿ ಇರೋ ಲಾಯರು ಜಿನ್ನ ಭಯ ಪಡಿಸೋದಕ್ಕೆ ನೋಡ್ತಾನೆ. ಇವನಿಗೆ ಇರೋದು 15 ಮಿನಿಟ್ಸ್ ಮಾತ್ರನೇ, ಪೆನ್ ಡ್ರೈವ್ ಬೇಡ ಇವನು ಬೇಡ ಅಂತ ಹೇಳ್ಬಿಟ್ಟು ಜಿನ್ ಅವನ ಟೀಮ್ ಮೇಟ್ಸ್ ನ ಕಾಪಾಡ್ಕೊಳ್ಳೋದಕ್ಕೆ ಅವನ ಕಾರ್ ಎತ್ಕೊಂಡು ತುಂಬಾ ಸ್ಪೀಡ್ ಆಗಿ ಬರೋದಕ್ಕೆ ಶುರು ಮಾಡ್ತಾನೆ. ಹೀರೋ ಜಿನ್ ಸೇಫ್ ಹೌಸ್ ಹತ್ರ ಬರ್ತಾನೆ. ಅಷ್ಟೊತ್ತಿಗೆ ಈ ಡಾನ್ ಗನು ಅವನ ಟೀಮ್ ಮೇಟ್ಸ್ ನ ಹತ್ಯೆ ಮಾಡಬೇಕು ಅಂತ ನೋಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಹೀರೋ ಅಲ್ಲಿಗೆ ಬಂದು ಅಲ್ಲಿರೋ ಜನರೇಟರ್ ಹಾಗೆ ಲೈಟ್ಸ್ ನೆಲ್ಲ ಆಫ್ ಮಾಡಾಕಿ ಇವನ ಮಾರ್ಷಲ್ ಆರ್ಟ್ಸ್ ಫೈಟಿಂಗ್ ಸ್ಕಿಲ್ಸ್ ನ ಯೂಸ್ ಮಾಡ್ತಾನೆ. ಆ ಕತ್ಲಲ್ಲಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಬಂದು ಈ ಡಾನ್ ಗೆ
ಸಂಬಂಧಪಟ್ಟಿರೋ ವ್ಯಕ್ತಿಗಳನ್ನ ಹೊಡೆದಾಗೆ ಅವನ ಟೀಮ್ ಮೇಟ್ಸ್ ನ ಕಾಪಾಡಿ ಅಲ್ಲಿಂದ ಓಡೋಗ್ತಾ ಇರುವಾಗ ಲೋಕಲ್ ಡಾನ್ ಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಇವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ಸಿಟಿಯಲ್ಲಿ ಒಂದು ಚೇಸಿಂಗ್ ನಡೀತಾ ಇರುತ್ತೆ. ಇನ್ನೊಂದು ಕಡೆ ಈ ಲಾಯರ್ ಗನು ನಮ್ಮ ಹೀರೋನ ಹೇಗಾದ್ರೂ ಸರಿ ಸ್ಟಾಪ್ ಮಾಡ್ಬೇಕು ಅಂತ ಆ ಸಿಟಿಯಲ್ಲಿರೋ ಸಿಗ್ನಲ್ಸ್ ನೆಲ್ಲ ಹ್ಯಾಕ್ ಮಾಡಾಕಿ ತುಂಬಾನೇ ಕಷ್ಟ ಪಡ್ತಿರ್ತಾನೆ. ಅದ್ರ ಜೊತೆಗೆ ಈ ಲಾಯರ್ ಗನ್ ಏನ್ ಮಾಡ್ತಾನಪ್ಪ ಅಂದ್ರೆ ಜೈಲಿಂದ ತಪ್ಸ್ಕೊಂಡ್ ಬಂದ್ಮೇಲೆ ಜಿನ್ನು ಈ ಫೇಮಸ್ ಆಕ್ಟರ್ ನ ಸಾಯಿಸ್ಬಿಟ್ಟಿದ್ದಾನೆ ಅಂತ ಒಂದು ಫೇಕ್ ವಿಡಿಯೋನ ಕ್ರಿಯೇಟ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಹಾಸ್ಪಿಟಲ್ ಒಳಗಡೆಗೆ ಹೋಗಿ ಈ ಬಿಸ್ನೆಸ್ ಮ್ಯಾನ್ ಗೆ ಸಂಬಂಧಪಟ್ಟಿರೋ ಹುಡುಗಿ ಇರ್ತಾಳಲ್ವಾ, ಆ ಹುಡುಗಿನ ಕಿಡ್ನಾಪ್ ಮಾಡಿರೋ ವಿಡಿಯೋಸ್ ಎಲ್ಲ ನ್ಯೂಸ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಫೇಮಸ್ ಆಕ್ಟರ್ ನ ಸಾಯಿಸಿರೋದು ಈ ಸೈಕೋ ವ್ಯಕ್ತಿ ಆಗಿರೋ ಜಿನ್ನು ಜೈಲಿಂದ ತಪ್ಸ್ಕೊಂಡ್ ಬಂದು ದುಡ್ಡುಗೋಸ್ಕರ ಸಾಯಿಸಾಕ್ಬಿಟ್ಟಿದ್ದಾನೆ ಅಂತ ಆ ಸಿಟಿಯಲ್ಲಿರೋ ಪ್ರತಿಯೊಂದು ಸ್ಕ್ರೀನ್ ಅಲ್ಲಿ ಇವನು ಬ್ರಾಡ್ಕಾಸ್ಟ್ ಮಾಡ್ತಿರ್ತಾನೆ. ಈ ಲಾಯರ್ ಗನ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಆ ಸಿಟಿಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಈ ಫೇಮಸ್ ಆಕ್ಟರ್ ನ ಸಾಯಿಸಿರೋದು ಜಿನ್ ಅಂತ ನಂಬಬೇಕು ಅಂತ ಬ್ರೈನ್ ವಾಶ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಇನ್ನೊಂದು ಕಡೆ ನಮ್ಮ ಹೀರೋ ಅವನ ಟೀಮ್ ಮೇಟ್ಸ್ ಗೆ ಹೇಳ್ತಾನೆ ಇದನ್ನೆಲ್ಲ ಸ್ಟಾಪ್ ಮಾಡ್ಬೇಕು ಅಂದ್ರೆ ಹಾನಾಗೆ ಸ್ವಲ್ಪ ಟೈಮ್ ಬೇಕು, ಆ ಹುಡುಗಿ ಹ್ಯಾಕ್ ಮಾಡಿ ಏನೋ ಒಂದು ಕೆಲಸ ಮಾಡ್ತಾಳೆ ಅಂತ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಒಂದ್ ಕಡೆ ಈ ಲೋಕಲ್ ಡಾನ್ ವ್ಯಕ್ತಿಗಳು ನಮ್ಮ ಹೀರೋನ ಚೇಸ್ ಮಾಡ್ತಿರುವಾಗ ಈ ಗ್ಯಾಪ್ ಅಲ್ಲಿ ಈ ಡಾನ್ ಗನ್ನು ಹ್ಯಾನಾ ಹತ್ರಕ್ಕೆ ಹೋಗಿ ಹ್ಯಾನಾನ ಕಿಡ್ನಾಪ್ ಮಾಡಾಕ್ತಾನೆ. ಈ ವಿಷಯ ಗೊತ್ತಾದ್ಮೇಲೆ ನಮ್ಮ ಹೀರೋ ಹ್ಯಾನಾನ ಹೇಗಾದ್ರೂ ಸರಿ ಕಾಪಾಡ್ಬೇಕು ಅಂತ ಆ ಲೋಕಲ್ ಡಾನ್ ಕಾರ್ ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಂದು ಟೈಮ್ ಅಲ್ಲಿ ಹ್ಯಾನಾ ಸ್ವಲ್ಪ ರಿಸ್ಕ್ ತಗೊಂಡು ತುಂಬಾ ಕಷ್ಟಪಟ್ಟು ನಮ್ಮ ಹೀರೋನ ಕಾರ್ ಒಳಗಡೆಗೆ ಬಂದ್ಬಿಡ್ತಾಳೆ. ಇನ್ನೊಂದು ಕಡೆ ಈ ಡಾನ್ ಗನ್ ಓಡಿಸ್ತಾ ಇರೋ ಒಂದು ಕಾರು ಟ್ರಕ್ ಗೆ ಗುದ್ಕೊಂಡು ಆಕ್ಸಿಡೆಂಟ್ ಆಗಿ ಅವನಲ್ಲೇ ಸತ್ತೋಗ್ಬಿಡ್ತಾನೆ. ಮಿಷನ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಆದ್ರೆ ಅಷ್ಟೊತ್ತಿಗೆ ಟೈಮ್ ಆಗೋದ್ರಿಂದ ಪೊಲೀಸರು ಬಂದು ನಮ್ಮ ಹೀರೋನ ಸರೌಂಡ್ ಮಾಡಿ ಅವನನ್ನ ಹಿಡ್ಕೊಂಡ್ಬಿಡ್ತಾರೆ. ಇನ್ನೇನು ಮಾಡೋದಕ್ಕಾಗದೆ ಹೀರೋನು ಕೂಡ ಅವ್ರಿಗೆ ಸರೆಂಡರ್ ಆಗ್ತಾನೆ. ಇದನ್ನೆಲ್ಲ ಈ ಮಿನ್ ಲಾಯರ್ ಗನು ಅವನ ಸೂಪರ್ ಕಂಪ್ಯೂಟರ್ ಮುಖಾಂತರ ನೋಡ್ತಿರುವಾಗ ನನ್ನನ್ನ ಹಿಡ್ಕೊಡ್ಬೇಕು ಅಂತ ನೋಡಿರೋ ವ್ಯಕ್ತಿನ ಇಷ್ಟೊಂದು ಈಸಿಯಾಗಿ ಪೊಲೀಸರ್ಗೆ ನಾನು ಹಿಡ್ಕೊಟ್ಟಿದ್ದೀನಿ ಅಂತ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಈ ಸೂಪರ್ ಕಂಪ್ಯೂಟರ್ ಇದ್ದಕ್ಕಿದ್ದಂಗೆ ಸ್ಟ್ರಕ್ ಆಗೋದಕ್ಕೆ ಶುರು ಆಗುತ್ತೆ. ಅಂಡ್ ಈವಾಗ ಈ ಲಾಯರ್ ಗನು ರಿಯಲೈಸ್ ಆಗ್ತಾನೆ ನಮ್ಮ ಹೀರೋ ಈ ಪ್ಲೇಸ್ ಇಂದ ಹೋಗೋದಕ್ಕೂ ಮೊದಲು ಆ ಪ್ಲೇಸ್ ಅಲ್ಲಿ ಒಂದು ಪೆನ್ ಡ್ರೈವ್ ನ ಸೆಟ್ ಮಾಡಿರ್ತಾನಲ್ಲ, ಹ್ಯಾನಾ ಅದಕ್ಕೆ ಆಟೋಮೆಟಿಕ್ ಆಗಿ ಎಲ್ಲಾನು ಸೆಟ್ ಮಾಡಿರ್ತಾಳೆ. 30 ಮಿನಿಟ್ಸ್ ಆಗಿದ್ದೆ ಆ ಡ್ರೈವ್ ಎಲ್ಲ ಅದನ್ನ ಕ್ಯಾಪ್ಚರ್ ಮಾಡಿ ಹ್ಯಾನಾಗೆ ಸೆಂಡ್ ಮಾಡ್ತಾಳೆ. ಹ್ಯಾನಾ ಅವನ ಟೀಮ್ ಜೊತೆ ಸೇರ್ಕೊಂಡು ಒಂದು ಅವಳ ಕೆಲ್ಸನ ಶುರು ಮಾಡ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಈ ಲಾಯರ್ ಗನು ಮೊದ್ಲಿಂದ ಮಾಡಿರೋ ಎಲ್ಲಾ ಕೆಲ್ಸಗಳು, ಅದಕ್ಕೆ ಸಂಬಂಧ ಇರೋ ಫುಟೇಜಸ್, ಈ ಫೇಮಸ್ ಆಕ್ಟರ್ ನ ನಿಜವಾಗ್ಲೂ ಯಾರು ಸಾಯಿಸಿದ್ದು, ನಮ್ಮ ಹೀರೋನ ಯಾವ ತರ ಫ್ಯಾಬ್ರಿಕೇಟೆಡ್ ಮಾಡಿ ಅವನು ಜೈಲಿಗೆ ಹೋಗೋ ತರ ಮಾಡ್ದ, ಈ ತರ ಪ್ರತಿಯೊಂದು ಡೀಟೇಲ್ಸ್ ಒಬ್ರು ಹತ್ಯೆ ಮಾಡಿದ್ರ ಇನ್ನೊಬ್ಬರನ್ನ ಯಾವ ರೀತಿ ಈ ಲಾಯರ್ ಗನ್ನು ಸೆಟಪ್ ಮಾಡಿ ಅವ್ರನ್ನ ಜೈಲಿಗೆ ಹೋಗೋ ತರ ಮಾಡ್ತಿದ್ದಾನೆ ಅಂತ ಪ್ರತಿಯೊಂದು ಫುಟೇಜ್ ನ ಪ್ಲೇ ಮಾಡ್ತಾಳೆ. ಹಾಗೆ ಅವ್ರಿಗೆ ಸಂಬಂಧಪಟ್ಟಿರೋ ಮೊಬೈಲ್ ಡೀಟೇಲ್ಸ್, ಅಡ್ರೆಸ್ ಎಲ್ಲಾನು ಕೂಡ ನ್ಯೂಸ್ ಅಲ್ಲಿ ಟೆಲಿಕಾಸ್ಟ್ ಆಗೋ ರೀತಿಯಲ್ಲಿ ಹ್ಯಾನಾ ಮಾಡ್ತಾಳೆ. ಹಾಗೆ ಈ ಲಾಯರ್ ಗನ್ನು ಅವನು ಸೈಕೋ ಆಗಿ ಕನ್ವರ್ಟ್ ಆದಾಗ ಅವನು ಮಾತಾಡಿರ್ತಾನಲ್ವಾ ಯಾವ ತರ ಫ್ಯಾಬ್ರಿಕೇಟೆಡ್ ಆಗಿ ಸೀನ್ ನ ಕ್ರಿಯೇಟ್ ಮಾಡಬೇಕು ಅಂತ, ಇದೆಲ್ಲ ಫುಟೇಜಸ್ ನ ನ್ಯೂಸ್ ಅಲ್ಲಿ ಪ್ಲೇ ಮಾಡೋದ್ರಿಂದ ಇದನ್ನೆಲ್ಲ ನೋಡ್ತಾ ಇರೋ ಪಬ್ಲಿಕ್ ಶಾಕ್ ಆಗ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋ ಈ ಲಾಯರ್ ಗನು ಅವನ ಸರ್ವರ್ ರೂಮ್ ಇಂದ ತಪ್ಸ್ಕೊಳ್ಳೋದಕ್ಕಂತ ಕಾರಲ್ಲಿ ಬಂದು ಕೂತ್ಕೊಂಡ್ರೆ ಅಲ್ಲಿ ಸ್ಟೇರಿಂಗ್ ಇರೋದಿಲ್ಲ. ಯಾಕಂದ್ರೆ ನಮ್ಮ ಹೀರೋ ಟೀಮ್ ಅಲ್ಲಿ ಒಬ್ಬ ಟೆಕ್ ಎಕ್ಸ್ಪರ್ಟ್ ಇರ್ತಾನಲ್ವಾ, ಅವನ ಆ ಸ್ಟೇರಿಂಗ್ ನ ಕಿತ್ತಾಕ್ಬಿಟ್ಟಿರ್ತಾನೆ. ಪೊಲೀಸರು ಬಂದು ಈ ಲಾಯರ್ ಮಿನ್ ನ ಅರೆಸ್ಟ್ ಮಾಡ್ತಾರೆ. ಅಂಡ್ ಇನ್ನೊಂದು ಕಡೆ ನಮ್ಮ ಹೀರೋ ಮೇಲೆ ಇರೋ ಎಲ್ಲಾ ಕೇಸುಗಳು ವ್ಯಾನಿಶ್ ಆಗೋಗ್ಬಿಟ್ಟಿದಾವೆ. ಅವನು ಏನು ತಪ್ಪು ಮಾಡಿಲ್ಲ, ಅಮಾಯಕ ಅಂತ ಹೇಳಿ ಅವನನ್ನ ಬಿಟ್ಟಾಕ್ ಬಿಡ್ತಾರೆ. ಹಾಗೆ ನಮ್ಮ ಹೀರೋ ಅರೆಸ್ಟ್ ಆಗಿರ್ತಾನಲ್ವಾ, ಆ ನಿಜವಾದ ಹತ್ಯೆ ಮಾಡಿರೋದು ಒಬ್ಬ ಕೌನ್ಸಿಲರ್ ಮಗನಂತೆ. ಅವನನ್ನು ಕೂಡ ಈ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಲಾಯರ್ ಗನು ಅರೆಸ್ಟ್ ಆಗಿ ಅದೇ ಜೈಲಿಗೆ ಹೋಗಿರ್ತಾನೆ. ಆ ಜೈಲಿಗೆ ಈ ಲೋಕಲ್ ಡಾನ್ ಮತ್ತೆ ಬಂದಿರ್ತಾನೆ. ನನ್ನ ರಿವೆಂಜ್ ಇವಾಗ ಇವನ್ ಮೇಲೆ ತಗೋಬೇಕು ಅಂತ ಅವನು ಡಿಸೈಡ್ ಆಗ್ತಾನೆ. ಅಂಡ್ ಮೂವಿ ಎಂಡಿಂಗ್ ಅಲ್ಲಿ ನಮ್ಮ ಹೀರೋ ಟೀಮ್ ಆಗಿರೋ ಅದೇ ಗೇಮಿಂಗ್ ಟೀಮ್ ಆಗಿರೋ, ಆಕ್ಚುಲಿ ಹೇಳ್ಬೇಕಂದ್ರೆ ರಿಯಲ್ ಟೀಮ್ ಅಂತಾನೆ ಹೇಳ್ಕೋಬಹುದು, ಯಾವ್ದೋ ಒಂದು ಟೈಮ್ ಎಲ್ಲರೂ ಸೇರ್ಕೊಂಡು ಒಂದ್ ಕಡೆ ಹ್ಯಾಪಿಯಾಗಿ ಫುಡ್ ತಿಂತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಸ್ಟೋರಿ ಅಂತಾನೆ ಅನ್ಕೋಬಹುದು. ನನಗೆ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಈ ನಡುವೆ ಕಮೆಂಟ್ಸ್ ಕಮ್ಮಿ ಆಗಿದ್ದಾವೆ, ಪ್ಲೀಸ್ ಏನೋ ಒಂದು ಹಾರ್ಟ್ ಸಿಂಬಲ್, ಫೈರ್ ಸಿಂಬಲ್, ಡಿಸ್ಲೈಕ್ ಸಿಂಬಲ್, ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಹಾಗೆ ಇನ್ನ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸಬ್ರು ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂತ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಮ್ ಚಾನಲ್ ಅಲ್ಲಿ ಬಂದೇ ಬರ್ತವೆ. ನಮ್ ಟೀಮ್ ಎಲ್ಲ ಆದಷ್ಟು ಕ್ವಾಲಿಟಿ ವಿಡಿಯೋಸ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.